तोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवगे मुह्यन्ति यं सूरयः यस्य तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि महत्तत्त्वाद्विकुर्वाणात् भगवद्वीर्यसम्भवात् क्रियाशक्तिरहङ्कारस्त्रिविधः समपद्यत. ಸ್ವಸ್ತಿಯಸ್ತು. ಮಹತ್ತತ್ವದ ಸೃಷ್ಟಿಯನ್ನು ಹೇಳಿದ ಮೇಲೆ ಮುಂದೆ ಅಹಂಕಾರ ತತ್ವದ ಸೃಷ್ಟಿಯನ್ನು ಹೇಳ್ತಾ ಇದ್ದಾನೆ. ಪರಿಚಿತವಾದದ್ದು ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟಿತು ಎಂಬುದು ಪರಿಚಿತ. ಅದು ತ್ರಿವಿಧವಾಗಿದೆ ಎಂಬುದು ಪರಿಚಿತ. ವೈಕಾರಿಕ ತೈಜಸ ತಾಮಸವೆಂಬುವಂತಹ ಮೂರು ವಿಧವಾದ ಅಹಂಕಾರವು ಸೃಷ್ಟಿಯಾಯಿತು ಅಂತ. ಇದರ ಮೇಲೆ ಹೊಸದನ್ನು ಏನು ಹೇಳಿದರು ತೃತೀಯ ಸ್ಕಂದದಲ್ಲಿ ಭಗವಂತ ಅಂದರೆ ಕ್ರಿಯಾಶಕ್ತಿ ಅಹಂಕಾರ. ಅಹಂಕಾರದಲ್ಲಿ ಏನದ ಕ್ರಿಯಾಶಕ್ತಿ ಎಂಬುದದ ಅಂತ ಹೇಳ್ತಾ ಇದ್ದಾರೆ. ಕ್ರಿಯಾಶಕ್ತಿ ಅದ ಅಂತ ಇಷ್ಟಂದ್ರು ಆಯ್ತಾ. ಈಗ ಇದ್ರ ಮೇಲೆ ಆಚಾರ್ಯವನ್ನು ಪ್ರಶ್ನೆ ಮಾಡಿಕೊಂಡ್ರು. ಅಹಂಕಾರದಲ್ಲಿ ಕ್ರಿಯಾಶಕ್ತಿ ಮಾತ್ರ ಇದ್ದರೆ ಜ್ಞಾನಶಕ್ತಿ ಅದನೋ ಇಲ್ಲೋ? ಕ್ರಿಯಾ ಅಷ್ಟ, ಅಹಂಕಾರದಿಂದ ಏನು ನಮ್ಗೆ ಗೊತ್ತಾಗೋದು? ಕ್ರಿಯಾ ಮಾತ್ರ ಬರ್ತೇವೆ ವಿನಃ ಜ್ಞಾನದನೋ ಇಲ್ಲೋ ಗೊತ್ತಾಗೋದಿಲ್ಲ. ಅಂದಮೇಲೆ ಕ್ರಿಯಾಶಕ್ತಿ ಅಂತ ಇಷ್ಟು ಹೇಳಿ ದೇವರು ನಿಲ್ಲಿಸ್ಬಿಟ್ನಲ್ಲ ಅಂದ್ರೆ ಆಚಾರ್ಯರು ಜ್ಞಾನ ಪ್ರಧಾನಸ್ತು ಮಹಾನ್ ಅಹಂಕಾರ ಕ್ರಿಯಾಧಿಕ ಇತರಾಪೇಕ್ಷೆಯ ಸೋಪಿ ಜ್ಞಾನಾಧಿಕ ಇತೀರಿತಃ. ಕ್ರಿಯಾಶಕ್ತಿ ಅಂತ ಹೇಳ್ಯಾರ. ಕ್ರಿಯಾ ಹೆಚ್ಚದ, ಜ್ಞಾನ ಸ್ವಲ್ಪ ಕಡಿಮೆ. ಜ್ಞಾನ ಇಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ಕ್ರಿಯಾಶಕ್ತಿನೇ ಅದ ಅಂತಂದು ಮಾತ್ರಕ್ಕೆ ಜ್ಞಾನ ಇಲ್ಲ ಅಂತ ಹಿಂಗೆ ಅನ್ಕೊಳ್ಕೋಬಾರ್ದು. ಜ್ಞಾನ ಅದ ಎಷ್ಟದ ಅಂತಂದ್ರೆ ಕ್ರಿಯಾಪೇಕ್ಷೆಯಿಂದ ಸ್ವಲ್ಪ ಕಡಿಮೆ ಅದ, ಜ್ಞಾನಾಪೇಕ್ಷೆಯಿಂದ ಕ್ರಿಯಾ ಸ್ವಲ್ಪ ಜಾಸ್ತಿ ಅದ. ಅದಕ್ಕೆ ಕ್ರಿಯಾನ ಹೇಳಿ ಜ್ಞಾನವನ್ನು ಹೇಳಿಲ್ಲ. ಯದಪೇಕ್ಷೆಯ ಯಾವ್ದು ಜಾಸ್ತಿ ಇರ್ತದೆ ಆ ಜಾಸ್ತಿ ಇದನ್ನು ಹೇಳ್ಬಿಡ್ತಾನೆ. ಇಡೀ ದೇಹದೊಳಗೆ ಎಲ್ಲ ಅಂಗ ಇರ್ತದೆ. ಉದ್ದು ಮೂಗು ಆಚಾರ ಕರಿತಿರ್ತಾರೆ. ಉದ್ದು ಮೂಗು ಆಚಾರ ಬೇರೆ ಇಲ್ಲೇ ಮೂಗು ಬಿಟ್ಟು ಕಣ್ಗಿಣ್ಣು ಇಲ್ಲಿನ ಆಚಾರಿಗೆ ಮತ್ತೆ ಅದಕ್ಕೆ ಅದು ಎದ್ದು ಕಾಣ್ತಿರ್ತದೆ. ಕೈ ಇಲ್ಲೇನು ಕಾಲ ಇಲ್ಲೇನು ಎಲ್ಲ ಅವ. ಆದರೂ ಉದ್ದು ಮೂಗಿನ ಆಚಾರು ಗರುಡು ತುಂಡಾಚಾರ ಅಂತ ಕರಿತಾರೆ. ಗರುಡು ತುಂಡಾಚಾರ ಗೊತ್ತು, ಅದಕ್ಕೆ ಹಿಂಗೆ ಕರಿತಿರ್ತಾರೆ ಅಂತ ಹೇಳಿ ಒಬ್ಬರು ಆಚಾರ ಇದ್ದಾರೆ ಊರಿನ. ಅದಕ್ಕೆ ಗರುಡು ತುಂಡ ಆಚಾರ ಅಂತ ಹಿಂಗೆ ಕರಿತಿರ್ತಾರೆ. ಅಲ್ಲ ಅವ್ರು ಮತ್ತೆ ಮೂಗು ಬಂದವ ಅದೇನಪ್ಪ ಏನು ಉಳಿದೋದಿಲ್ಲ ಅದು ಎದ್ದು ಕಾಣ್ತದ ಅಂತ. ಹಂಗೆ ಕ್ರಿಯಾಶಕ್ತಿ ಅಂದ್ರೆ ಕ್ರಿಯಾ ಹೆಚ್ಚು ಕಾಣಿಸ್ತದೆ ಅಹಂಕಾರದೊಳಗೆ, ಜ್ಞಾನ ಸ್ವಲ್ಪ ಕಡಿಮೆ ಕಾಣಿಸ್ತದೆ. ಅದಕ್ಕೆ ಹಂಗೆ ಹೇಳ್ಯಾರ ಅಂತ ತಿಳ್ಕೊಳ್ರಿ. ಅದಕ್ಕೆ ಯಾದವಾರ್ಯರು ಬರೀತಾರೆ. ಅಲ್ಲ, ಇನ್ನು ಆಚಾರ್ಯರು ಇನ್ನೊಂದು ಶಬ್ದ ಸೇರಿಸಿದ್ರು, ಇತರಾಪೇಕ್ಷೆಯ ಸೋಪಿ ಜ್ಞಾನಾಧಿಕ ಅಂತ. ಈ ಅಹಂಕಾರದಲ್ಲಿ ಅಂದ್ರೆ ರುದ್ರದೇವರಲ್ಲಿ ಅಂತ ತಾತ್ಪರ್ಯ. ಅಹಂಕಾರಾಭಿಮಾನಿಗಳಾದ ರುದ್ರದೇವರಲ್ಲಿ ಕ್ರಿಯಾಶಕ್ತಿ ಹೆಚ್ಚದ ಅಂತ ಹೇಳಿದ್ರಿ, ಜ್ಞಾನ ಕ್ರಿಯಾಕ್ಕಿಂತ ಕಡಿಮೆದ ಅಂತ ಹೇಳಿ. ಆದ್ರೆ ಉಳಿದವ್ರಕ್ಕಿಂತ ಹೆಚ್ಚದ ಜ್ಞಾನ ಅಂತ ಹೇಳಿಗತ್ತೀರಿ. ಉಳಿದವ್ರಕ್ಕಿಂತ ಅಂದ್ರೆ ಯಾರ್ಕಿಂತ ಅಂದ್ರೆ ಉಮಾದ್ಯಪೇಕ್ಷೆಯ ಅಧಿಕ ಜ್ಞಾನವತ್ವೇ. ಉಮಾದೇವಿಗೇನು ಜ್ಞಾನ ಅದ ಅಂದ್ರೆ ಮುಂದಿನ ತತ್ವಾಭಿಮಾನಿ ಏನಿದ್ದಾರೆ ಅವರಿಗಿಂತಲೂ ಹೆಚ್ಚಿನ ಜ್ಞಾನ ಅದ. ಬ್ರಹ್ಮದೇವರೇನು ಮೇಲೆ ಇದ್ದಾರೆ ಅವ್ರಿಗಿಂತ ಕಡಿಮೆ ಅದ. ಅದಕ್ಕೆ ಕ್ರಿಯಾಧಿಕ ಜ್ಞಾನ ಕಡಿಮೆ ಅಂತ ಹಿಂಗೆ ವ್ಯವಹಾರ ಮಾಡ್ಲಿಕ್ಕತ್ತೀವಿ. ಅಹಂಕಾರ ಇತೀರಿತ ಇಷ್ಟ ಹೇಳಿದ್ರು. ಇನ್ನು ಮುಂದೆ ವೈಕಾರಿಕಸ್ತೈಜಸಶ್ಚ ತಾಮಶ್ಚೇ ಯಥೋ ಭವಃ ಮನಸಶ್ಚೇಂದ್ರಿಯಾಣಾಂಚ ಭೂತಾನಾಂ ಮಹತಾಮಪಿ. ಆ ವೈಕಾರಿಕ ಅಹಂಕಾರದಿಂದ, ತೈಜಸ ಅಹಂಕಾರದಿಂದ, ತಾಮಸ ಅಹಂಕಾರದಿಂದ ಏನೇನು ಹುಟ್ಟಿದವು ಅಂತ ವಿವರಣೆ ಕೊಡ್ತಾರೆ. ಏನೇನು ಹುಟ್ಟಿತು? ವೈಕಾರಿಕ ಅಹಂಕಾರದಿಂದ ಮನಸ್ಸು, ತೈಜಸ ಅಹಂಕಾರದಿಂದ ಇಂದ್ರಿಯ, ತಾಮಸ ಅಹಂಕಾರದಿಂದ ಭೂತಗಳು ಹುಟ್ಟಿದವು. ಇದು ಅನುವಾದ, ಪೂರ್ವೋಕ್ತವಾದ ಅನುವಾದ. 2ನೇ ಸ್ಕಂದಲ್ಲಿ ಹೇಳಿದ್ದನ್ನು ಅನುವಾದ ಮಾಡಿದರು. ಅದ್ಯ ಕಥಾ ಪ್ರಾರಂಭಿಸ್ತಿ ಪೂರ್ವಕಥಾನುವಾದ ಅಂತ ಇರ್ತದೆ ಇಲ್ಲೋ, ಅದನ್ನ 2 ದಿವಸ ಹೇಳ್ಬಿಡೋದು ಪೂರ್ವಕಥಾನುವಾದ ಅಂತೇಳಿ. ಅದ್ಯ ಕಥಾ ಪ್ರಾರಂಭಿಸ್ತಿ ಪೂರ್ವಕಥಾನುವಾದ ಅಂತ ಹಿಂದಿನ ದಿವಸದೆಲ್ಲ ಪೂರ್ಣ ಹೇಳಿ ಅಯ್ಯೋ ಟೈಮ್ ಆಯ್ತು ನಾಳೆ ಮತ್ತೆ ಅಂತ ಹೇಳಿ ಮತ್ತೆ ನಾಳೆ ದಿವಸ ಪೂರ್ವಕಥಾ. ಕೆಲವರಿಗೆ ಮುಂದೆ ಹೋಗಿಲ್ಲಲ್ಲ ಅಂದ್ರೆ ಗುರು ಪರಂಪರಾ ಹಿಂಗೆ ಹೇಳಿಕ್ಕೆ ಶುರು ಮಾಡಿಕೊಳ್ಳಿ. ಶ್ರೀಮದಾಚಾರ್ಯ ಬರಲಿಕ್ಕೆ ಒಂದು 7-8 ವರ್ಷ ತೊಗೊಂಡ್ರಂತ. ಗುರುವೇ ಅದು ಪೂರ್ವಕಥಾ ಪ್ರಸಕ್ತಿ ಹೋಗ್ಕೋತಿರ್ತದೋ, ಹಿಂಗಾಗಿ ಬರಲೇ ಇಲ್ಲ, ಶ್ರೀಮದಾಚಾರ್ಯ ಬರಲಿಲ್ಲ. ನನಗೆ ಗೊತ್ತಾಗ್ತಿಲ್ಲ ಹೇಳ್ತೇನೆ. ಅದಕ್ಕೆ ನಾ ಅದನ್ನೇ ಹೇಳಿದ್ ಮತ್ತೆ ಈಗ ನಿಮಗೆ. ವೈಕಾರಿಕೋ ಅಧಿದೈವಂತು ಬುದ್ಧಿ ಪ್ರಾಣಶ್ಚ ತೈಜಸಃ ತಾಮಸಸ್ತು ಅರ್ಥಮಾತ್ರಂಚ ಗುಣಂ ವ್ಯತಿಕರ ಸ್ತ್ರಿವೃತ. ಏನಾಯ್ತು ನೋಡ್ರಿ, ವೈಕಾರಿಕದಿಂದ ಏನು ಮಾಡಿದರು?
ಇಂದ್ರಿಯಕ್ಕೆ ಸಂಬಂಧಪಟ್ಟ ದೇವತೆಗಳೇನಿದ್ದಾರೆ ಆ ದೇವತೆಗಳ ದೇಹ ಹುಡ್ತಕ್ಕಂಥದ್ದಾಯಿತು. ಗಮನಿಸ್ರಿ, ವ್ಯತ್ಯಾಸ ಆಯಿತು. ಈಗಾಗಲೇ ವಿಷಯ ಏನಾಯಿತು? ವೈಕಾರಿಕ ಅಹಂಕಾರದಿಂದ ಮನಸ್ಸು ಹುಟ್ಟೇದ ಅಂತ ಹೇಳಿದ್ವಿ. ಈ ಮುಂದಿನ ಶ್ಲೋಕದಾಗ ಹೇಳಿದ್ದಾರೆ ವೈಕಾರಿಕ ಅಧಿದೈವಂ. ಮುಂದಿನ ಅಹಂಕಾರ ಯಾವುದದು? ತೈಜಸ ಅಹಂಕಾರ. ಅದರಿಂದ ಹುಟ್ಟುವ ಇಂದ್ರಿಯಗಳು, ಆ ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳೇನಿದ್ದಾರೆ ಅವ್ರಿಗೊಂದು ದೇಹ ಬೇಕು. ಆ ದೇಹ ಎದರಿಂದ ಹುಡ್ತದೆ? ವೈಕಾರಿಕ ಅಹಂಕಾರದಿಂದ ಹುಡ್ತದೆ. ನೋಡಿ ಸೂಕ್ಷ್ಮದ ಅಂದ್ರೆ ಒಮ್ಮೆ ಅರ್ಥ ಆಗಿಲ್ಲ ಹಂಗ. ವೈಕಾರಿಕ ಅಲ್ಲಿ ಶಬ್ದ ಇದ್ದದ ಹಂಗದ. ವೈಕಾರಿಕ ಅಧಿದೈವಂ ಅದಕ್ಕೆ ಹೇಳಿದ್ರೆ ವೈಕಾರಿಕದಿಂದ ಅಧಿದೈವ ಹುಡ್ತು. ಅದು ವೈಕಾರಿಕದಿಂದ ಅಧಿದೈವ ಹುಡ್ತು ಅಂದ್ರೇನು? ವೈಕಾರಿಕ ಅಹಂಕಾರದಿಂದ ದೇವತೆಗಳು ಹುಟ್ಟಿದ್ರು. ಯಾವ ದೇವತೆಗಳು? ಇಂದ್ರಿಯಾಭಿಮಾನಿ ದೇವತೆಗಳು. ಅಲ್ರಿ, ಇಂದ್ರಿಯ ಹುಟ್ಟೇ ಇಲ್ಲಲ್ಲ ಅಂದ್ರೆ ಅದಕ್ಕೆ ಮೊದಲು ಇವ್ರು ಹುಟ್ಟ್ಯಾರ. ಇವ್ರು ಹುಟ್ಟಿದ ಮೇಲೆ ಅವ್ರು ಹುಟ್ಟಬೇಕು ಅಂದ್ರೆ ಏನಾತೀಗ? ವೈಕಾರಿಕ ಅಹಂಕಾರದಿಂದ ದೇವತೆಗಳು. ಯಾವ ದೇವತೆಗಳು? ಇಂದ್ರಿಯಾಭಿಮಾನಿ ದೇವತೆಗಳು. ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಇಂದ್ರಿಯಕ್ಕೆ ಎಂಥ ದೇಹ ಬೇಕು ಅಂಥ ದೇಹ ಬರಬೇಕು. ಎಂಥ ದೇಹ ಬರೋಂಗಿಲ್ಲ. ಅದಕ್ಕೆ ಯಾವ್ದಾರು ಹಂಗೆ ಬರೀತಾರೆ, ಅಧಿದೈವಂ ಇಂದ್ರಿಯ ಸಂಬಂಧಿ ದೇವತಾಧಿಷ್ಠಿತಂ ದೇಹ ಜಾತಂ ಜಾತಂ ಅಂತ ಬರೀತಾರೆ. ದೇವತೆಗಳಿಗೆ ಇಂದ್ರಿಯದೊಳಗೆ ಇರ್ಲಿಕ್ಕೆ ಬೇಕಾದಂಥ ಎಂಥ ದೇಹ ಬೇಕೋ ಅಂಥ ದೇಹ ಹುಟ್ಟಿತು ಅಂತ ಅರ್ಥ. ಯಾಕೆ? ದೇಹ ಬೇರೆ ಬೇರೆ ಅವ. ಈಗ ಸ್ವರ್ಗದಾಗಿದ್ದ ದೇವತೆಗಳಿಗೆ ಅವ್ರ ಇಂದ್ರಿಯಾಂತರ್ಗತವಾದ ದೇಹ ಬೇಕಾಗಿಲ್ಲ. ಅವರಿಗೆ ಫಸ್ಟ್ ಕ್ಲಾಸ್ ಬೇಕು, ಅವ್ರಿಗೆ ದೇಹ ಇಲ್ಲ. ಹೌದಾ? ಇನ್ನು ವಾತಾವರಣದಾಗ ಏನು ದೇವತೆಗಳು ಇದ್ದಾರೆ, ಗಿಡದಾಗ ಮರದಾಗ ಮತ್ತೊಂದು ಮೂಕಡೆ, ಅಲ್ಲಿ ಎಲ್ಲ ಕಡೆಗೂ ಎಂಥದ್ದು ಬೇಕು? ಅಲ್ಲಿರುವಂಥ ದೇಹ ಬೇಕೇ ಹೊರತಾಗಿ ಇಂದ್ರಿಯದಲ್ಲಿ ಇರುವಂಥ ದೇಹ ಬೇಕಾಗಿಲ್ಲ. ಅದಕ್ಕೆ ಆ ದೇಹವನ್ನು ಪ್ರತ್ಯೇಕ ನಿರ್ಮಾಣ ಆಯಿತು. ಅದೇ ಇದರಿಂದ ನಿರ್ಮಾಣ ಆಗ್ಯದ? ವೈಕಾರಿಕ ಅಹಂಕಾರದಿಂದ ನಿರ್ಮಾಣ ಆಗ್ಯದ. ನೋಡ್ರಿ, ಇದು ಹೊಸ ಅಂಶ, ನಾವಲ್ಲಿ ಕೇಳಿದ್ದಿಲ್ಲ. ದ್ವಿತೀಯ ಸ್ಕಂದಲ್ಲಾಗಲಿ ಬೇರೆ ಕಡೆಗಳಿಗೆ ಕೇಳಿಲ್ಲ. ಅದಕ್ಕೆ ಇಲ್ಲಿ ಹೇಳಿಗತ್ತಾರೆ ಅದ ವೈಕಾರಿಕೋ ಅಧಿದೈವಂತು ಆತ. ಇನ್ನು ಬುದ್ಧಿ ಪ್ರಾಣಶ್ಚ ತೈಜಸ. ತೈಜಸ ಅಹಂಕಾರದಿಂದ ಬುದ್ಧಿ ತತ್ವಕ್ಕೆ ಅಭಿಮಾನಿನಿಯಾದ ಉಮಾದೇವಿ. ಎರಡು ಬುದ್ಧಿ ತತ್ವ ಅಭಿಮಾನಿಯಾದ ಉಮಾದೇವಿ, ಇವರಿಬ್ಬರ ದೇಹ ಇದರಿಂದ ನಿರ್ಮಾಣ ಆಗ್ಯದ? ತೈಜಸ ಅಹಂಕಾರದಿಂದ ನಿರ್ಮಾಣ ಆಗ್ಯದ. ನೋಡ್ರಿ, ನಮ್ಮಲ್ಲೇನು ಬುದ್ಧಿ ಅದ, ಇದಕ್ಕೆ ಅಭಿಮಾನಿ ದೇವತೆಗಳು ಯಾರು? ಉಮಾದೇವಿಯರು. ಉಮಾದೇವಿಯರು ಅವರು ಎದರಿಂದ ನಿರ್ಮಾಣ ಆಗ್ಯಾರ? ಆ ದೇಹ ಅಲ್ಲ, ಶಿವನ ಹೆಂಡತಿ ಉಮಾದೇಹ ಅಲ್ಲ, ಬುದ್ಧಿ ಅಭಿಮಾನಿ ದೇವತೆ ಏನ್ ದೇಹ ಅದ ಅದು ಮಾತ್ರ ತೈಜಸ್ಸಿಂದ ನಿರ್ಮಾಣ ಆಗ್ಯದ. ಎಲ್ಲ ದೇಹವನ್ನು ಹೇಳೋಂಗಿಲ್ಲ ಒಮ್ಮಿನೊಮ್ಮಲೆ, ಆಯ್ತಾ? ಇನ್ನು ಅಹಂಕಾರಿಕ ಪ್ರಾಣದೇವರು, ಅಹಂಕಾರ ಪ್ರಾಣದೇವರೇನಿದ್ದಾರೆ ಅವರು ತೈಜಸ ಅಹಂಕಾರದಿಂದಲೇ ನಿರ್ಮಾಣ ಆಗಿದ್ದಾರೆ. ಇಷ್ಟು ಹೇಳಿದ್ರು. ಇನ್ನು ತಾಮಸಸ್ತು ಅರ್ಥ ಮಾತ್ರ ಗುಣವ್ಯತಿಕರ ಸ್ತ್ರೀವತ್. ತಾಮಸ ಅಹಂಕಾರದಿಂದ ಅರ್ಥ ಯಾವುದದು? ನಮ್ಮ ಶಬ್ದ ತನ್ಮಾತ್ರಗಳೇನವ ಅವುಗಳೆಲ್ಲವೂ ಕೂಡ ಹುಡ್ತಕ್ಕಂಥದ್ದಾಯಿತು. ಭೂತಗಳು ಹುಟ್ಟುಕೊಂಡು ಅಂತ ಹೇಳ್ಬಿಡ್ತೀವಿ ಮೊದಲಿಗೆ. ಇಷ್ಟು ಇದನ್ನು ಹೇಳಿದರು. ಇದಾದ ಮೇಲೆ ಅಹಂಕಾರದ ಲಕ್ಷಣ ಹೇಳ್ತಾರೆ. ಸೂಕ್ಷ್ಮ ಅಹಂಕಾರಕ್ಕೆ ಶೇಷದೇವರು ಅಂತ ಹೇಳ್ಬಿಟ್ಟೀವಿ, ಸ್ಥೂಲ ಅಹಂಕಾರಕ್ಕೆ ಕಾಮ ಅಂತ ಹೇಳಿವಿ ಹಿಂದಿನ ದಿವಸ. ಇದ್ರ ಮತ್ತೆ ಆ ಅಹಂಕಾರದ ಲಕ್ಷಣ ಏನು? ಕರ್ತೃತ್ವಂ ಕರಣತ್ವಂಚ ಕಾರ್ಯತ್ವಂಚೇತಿ ಲಕ್ಷಣಂ. ಕರ್ತೃತ್ವ ಇದು ಅಹಂಕಾರದ ಲಕ್ಷಣ, ಕರಣತ್ವ ಇದು ಅಹಂಕಾರದ ಲಕ್ಷಣ, ಕಾರ್ಯತ್ವ ಇದು ಅಹಂಕಾರದ ಲಕ್ಷಣ. ಮೂರವಂತ ಅಹಂಕಾರದ ಲಕ್ಷಣ ಏನು? ಕರ್ತೃತ್ವ ಕಾರ್ಯತ್ವ ಕರಣತ್ವಗಳು ಇವು ಮೂರೂ ಕೂಡ ಅಹಂಕಾರದ ಲಕ್ಷಣ. ಅಲ್ರಿ, ಅಹಂಕಾರ ಕರ್ತ ಹೆಂಗಾಗಬೇಕಮ್ಮ ಅಂದ್ರೆ ಮನೋರೂಪೇಣ ಕರ್ತೃತ್ವಂ. ಮನಸ್ಸಿನ ರೂಪದಿಂದ ಅಹಂಕಾರ ಕರ್ತ ಆಗ್ತದೆ. ನಾ ಮಾಡಿದೆ ಅಂತದಲ್ಲಿ ಮನಸ್ಸು, ನಾ ಮಾಡಿದೆ ಅಂತ ಮನಸ್ಸು ಅಂದ್ಕೊಳ್ಳೆ ಆ ಅಹಂಕಾರ ಕರ್ತೃ ರೂಪವನ್ನು ತಕೊಂಡ್ಬಿಡ್ತೀಗ. ಆತ. ಇನ್ನು ಇಂದ್ರಿಯ ರೂಪದಲ್ಲಿ ಇದ್ದದ್ರಿಂದ ಅಹಂಕಾರ ಕರ್ಣ ಆಗ್ಯದ. ಆಮೇಲೆ ದೇಹ ರೂಪದಿಂದ ಇದ್ರಿಂದ ಕಾರ್ಯ ಆಗ್ಯದ. ಅದೇ ಅಹಂಕಾರನೇ ದೇಹ ರೂಪದಲ್ಲೂ ಅದ. ನಮ್ಮ ಮೈ ತುಂಬ ಸೊಕ್ಕು ಅಂತಿರ್ತಾರೆ ನೋಡ್ರಿ, ಹಿಂಗೆ ಎಲ್ಲಿ ಮುಟ್ಟಿದ್ರು ಸಕ್ರಿ ಮೈ ತುಂಬ ಅವಂಗ ಅಂತ ಇದ್ದ. ಕೆಲವ್ರು ಎಲ್ಲಿ ಚೂಟಿದ್ರು ಸಕ್ರೆ ಅಂತ ಹಿಂಗೆ ಅಂತಿರ್ತಾರಲ್ಲ, ಹಂಗೆ ಎಲ್ಲಿ ಮೈ ತುಂಬ ಮುಟ್ಟಿದ್ರು ಅವರು ಸೊಕ್ಕು. ಸೊಕ್ಕು ಅಂದರೆ ಅಹಂಕಾರ ಅಂತ ಅರ್ಥ. ಅದಕ್ಕೆ ಆ ಅಹಂಕಾರ ಸುಮ್ಮನೆ ಸೊಕ್ಕು ಅಂತ ದೃಷ್ಟಾಂತ ಹೇಳಿದೆ ಅಷ್ಟೇ, ಅದಲ್ಲ. ಅಹಂಕಾರ ತತ್ವದಿಂದ ದೇಹ ನಿರ್ಮಾಣ ಆಗ್ಯದ, ಕಾರ್ಯರೂಪದಾಗದ. ಇಂದ್ರಿಯ ನಿರ್ಮಾಣ ಆಗ್ಯದ, ಕರ್ಣರೂಪದಾಗದ. ಮನಸ್ಸದ ಕರ್ತೃವಿನ ರೂಪದಲ್ಲದ ಅಂತ ತಿಳ್ಕೊಳ್ಬೇಕು. ಇದು ಮತ್ತು ಅಹಂಕಾರ ಮತ್ತು ಮೂರು ಭಾಗ ಆಗ್ಯದಂತ. ಶಾಂತ ಘೋರ ವಿಮೂಢತ್ವಂ ಇತಿವಾಸ್ಯಾದ ಅಹಂಕೃತೇಗೆ. ಇದು ಏನು ಅಹಂಕಾರದ ಶಾಂತಾಹಂಕಾರ, ಘೋರಾಹಂಕಾರ, ಮೂಢಾಹಂಕಾರ ಅಂತ ಮೂರು ಅಹಂಕಾರ ಅಂತ ಮತ್ತೆ ಮುಗ್ದಂಗೆ ಆತ ಹೇಳ್ರಿ, ತಿಳಿದಂಗೆ ಆತ ನಮ್ಗೆ. ಇವು ಇಷ್ಟು ಭಾಳ ಒಳಗೆ ಇಳಿದು ಬಿಟ್ರಿ ಅಂದರೆ ಅವು ಏನು ಅಹಂಕಾರ ಅಂತ ಗೊತ್ತಾಗಲ್ಲ, ಹೋಗ್ಬಿಡ್ತಾವೆ ಕೊನೆಗೆ. ಆತ ಮತ್ತೆ ಆಚೆ ಬರೀತಾರೆ ಏನಪ್ಪ ಹಂಗಂದ್ರೆ ಶಾಂತಾಹಂಕಾರ ಅಂದ್ರೆ ಏನಂತ ಅದಕ್ಕೆ ಯಾವ್ದು ವಾರ ಬರ್ದಾರ ನೋಡಿ ಹೇಳ್ಬಿಡ್ತೀನಿ. ಏನಂತಾರೆ ಅದಕ್ಕೆ?
ವೈಕಾರಿಕ ರೂಪೇಣ ಆ ಅಹಂಕಾರ ಏನದ ವೈಕಾರಿಕ ರೂಪದಿಂದ ಶಾಂತ ದೇವದೇಹ ಜನಕತ್ವಾತ ಶಾಂತತ್ವಂ. ಆ ವೈಕಾರಿಕ ಅಹಂಕಾರ ಶಾಂತರಾದ ದೇವತೆಗಳ ದೇಹ ನಿರ್ಮಾಣ ಮಾಡಿದ್ದಕ್ಕೆ ಶಾಂತಾಹಂಕಾರ ಅಂತ ಕರೆಸುವಂಥದ್ದಕ್ಕೆ ಹೆಸರು. ಶಾಂತ ಅಹಂಕಾರ ಅಂತ ಯಾಕೆ ಹೆಸರು? ವೈಕಾರಿಕ ಅಹಂಕಾರಕ್ಕೆ ಶಾಂತರಾದ ದೇವತೆಗಳ ದೇಹವನ್ನು ನಿರ್ಮಾಣ ಮಾಡಿದ್ದಕ್ಕೆ ಆತ. ಇನ್ನು ತೈಜಸ ಅಹಂಕಾರಕ್ಕೆ ಘೋರ ಅಹಂಕಾರ ಅಂತ ಹೆಸರಂತ. ಘೋರ ಅಹಂಕಾರ ಯಾಕೆ ತೈಜಸ ಅಹಂಕಾರಕ್ಕೆ ಅಂದ್ರೆ ಘೋರ ಸಂಸಾರ ಜನಕ ಇಂದ್ರಿಯ ಜನಕತ್ವಾತ್ ಘೋರತ್ವಂ. ಘೋರವಾದ ಸಂಸಾರವನ್ನು ಸೃಷ್ಟಿ ಮಾಡುವ ಇಂದ್ರಿಯಗಳೇನವ ತಜ್ಜನಕವಾದ್ದರಿಂದ ತೈಜಸ ಅಹಂಕಾರಕ್ಕೆ ಘೋರ ಅಹಂಕಾರ ಅಂತ ಹೆಸರು ಆತು. ಇನ್ನು ತಾಮಸ ಅಹಂಕಾರಕ್ಕೆ ಏನು ಕರೆದಾರ ಗೊತ್ತೇನೋ? ವಿಮೂಢತ್ವಂ, ಮೂಢಾಹಂಕಾರ ಅಂತ ಕರೆದಾರಂತೆ. ಯಾಕಂದ್ರೆ ಅಜ್ಞಾನ ಸೃಷ್ಟಿ ಮಾಡುತ್ತಂತೆ ಈ ಜೀವಗೆ ಅಜ್ಞಾನ ಸೃಷ್ಟಿ ಮಾಡೋದ್ರಿಂದ ಮೂಢಾಹಂಕಾರ. ಅಲ್ಲಿಗೇನಾಯ್ತು? ಈಗ ವೈಕಾರಿಕ ತೈಜಸ ತಾಮಸ ಅಂಬೋದಕ್ಕೆ ಶಾಂತ ಘೋರ ಮೂಢ ಎಂಬ ಅಹಂಕಾರಗಳು ಪರ್ಯಾಯವಾಚಿ ಶಬ್ದಗಳು. ಅದು ಹೆಂಗೆ ಬಂತು? ಇನ್ನೊಂದು ಕರ್ತೃ ಕರ್ಣ ಕರ್ಮ ಕ್ರಿಯಾ ಕಾರ್ಯ ಅಂತೂ ಮತ್ತೊಂದು ಹೆಸರದ. ಕರ್ತೃ ಕರ್ಣ ಕ್ರಿಯಾ ಅನ್ನೋದು 3 ಹೆಸರು. ಶಾಂತ ಘೋರ ಮೂಢ ಅಂತ ಅನ್ನೋದು ಮತ್ತೆ ಹೆಸರು. ಅಂದ್ರೆ ಎಲ್ಲಾಯ್ತು? 3 ಹೆಸರು ಬಂದವರಿಗೆ ಅಹಂಕಾರಕ್ಕೆ. ಒಂದ ಅಹಂಕಾರ ನೋಡ್ರಿ, ಹಿಂಗೆ ಬರ್ಕೋಬೇಕಾದ್ರೆ ಅಂದರೆ ಪ್ರಾಕ್ಟೀಸ್ ಮಾಡ್ಬೇಕು. ಹೆಂಗೆ ಮಾಡ್ಬೇಕು? ಅಹಂಕಾರ ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ, ಕರ್ತೃ ಅಹಂಕಾರ, ಕರ್ಣ ಅಹಂಕಾರ, ಕ್ರಿಯಾ ಅಹಂಕಾರ, ಶಾಂತಾಹಂಕಾರ, ಘೋರ ಅಹಂಕಾರ, ಮೂಢ ಅಹಂಕಾರ ಅಂತ ಹಿಂಗೆ ಬರ್ಕೋಬೇಕು. ಅಂದ್ರೆ ಅದು ನಮಗೆ ತಲೆ ಉಳಿತದೆ. ಹಿಂಗೆ ಅಭ್ಯಾಸ ಅಂತ ಹೇಳಿದ ಕೂಡಲೇ ಚಿತ್ರ ಬರ್ಬೇಕ್ರಿ ತಲೆ ಒಳಗೆ. ಚಿತ್ರ ತಚ್ಚಾರ ಗೊತ್ತಾತಿಲ್ಲ. ಚಿತ್ರ ಅಜ್ಞಾನ ಇದ್ದೇ ಇರ್ತದೆ. ಎಲ್ಲಿರ್ತದೆ ಅಜ್ಞಾನ? ಯಾಕೆ ಅಜ್ಞಾನ ಯಾಕಿರ್ತದೆ ಜೀವಗೆ? ಅಜ್ಞಾನ ಯಾಕಿರ್ತದೆ ಜೀವಗೆ? ಅಂದ್ರೆ ಬಿಂಬಾಪರೋಕ್ಷ ಆಗಿರುವುದಿಲ್ಲ. ಬಿಂಬಾಪರೋಕ್ಷ ಆಗದೆ ಇದ್ದದಕ್ಕೆ ಅಜ್ಞಾನದ ಅಂತ ಅರ್ಥ ಅನ್ನಬಾರದು. ಅಜ್ಞಾನ ಸೃಷ್ಟಿ ಮಾಡಿದ ಅಂತ ಹೇಳ್ಬೇಕು ನೀವು. ಇಲ್ಲದೇ ಇದ್ರೆ ಜನ್ಮಾದ್ಯಸೇತ ಗೋವಿಂದ. ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಸೃಷ್ಟಿ ಮಾಡಿದಿಲ್ಲ ದೇವ್ರು. ಮತ್ತೆ ಅಜ್ಞಾನ ಸೃಷ್ಟಿ ಆಗಬೇಕು. ಅವಂಗೆ ಇರುವಲ್ತ್ಯಾಕ ಅದೊಂದಿರಲಿ, ಇದೊಂದು ಸೃಷ್ಟಿ ಮಾಡ್ತಾನ. ಏನು ತಪ್ಪದ? ಒಂದು ಮನ್ಯಾಗ ಒಂದು ಜೊತೆ ಅವ, ಇನ್ನೊಂದು ಜೊತೆ ತಂದ್ಕೊಂಡೆ, ಏನು ತಪ್ಪದ ಅವಂಗ? ಮನ್ಯಾಗ ಒಂದು ಜೊತೆ ಪಂಜ ಅವ ಇನ್ನೂ ಹೊಸಾದಿರ್ಲಿ ಅಂತ ತಂದ್ಕೊಂಡಪ್ಪ ಅವ. ಅಜ್ಞಾನ ಸೃಷ್ಟಿ ಮಾಡಲೇಬೇಕು. ಇಲ್ಲ ಜನ್ಮಾದೇಶ ಅಂತ ಹೋಗ್ಬಿಡ್ತದೆ. ನೀವು ದೇವ್ರ ಅಜ್ಞಾನ ಸೃಷ್ಟಿ ಮಾಡಲೇಬೇಕವ. ಅಜ್ಞಾನ ಸೃಷ್ಟಿ ಮಾಡಿ ಭಾಳ ಉಪಕಾರ ಮಾಡ್ಯಾನ್ರಿ ನಮಗವ. ಕರೆ ಕೇಳಿದ್ರು. ಇಲ್ಲೇ ಇದ್ರೆ ಎಲ್ಲರಿಗೂ ಜಳ ಜಳ ಜ್ಞಾನ ಇದ್ರೆ ನಮ್ದೇನು ಕೆಲಸ? ನಮ್ದೇನು ಇಲ್ಲ. ಇನ್ನು ಹಿಂಗೆ ಸುಮಾಚಾರ ಅರ್ಥ ಆತಿಲ್ಲ. ಹಿಂಗದ ಮಹತ್ವದ ವಿಷಯ. ಅದಕ್ಕೆ ಹಿಂಗದ ಆಚಾರ್ಯ ಹೇಳಿದರು, ತ್ರಿರೂಪೋ ಅಯಂ ಅಹಂಕಾರ ಶೇಷ ಇತ್ತೇವ ಎಂಬಿದುಹು. ಶೇಷ ದೇವರೇ ಇದಕ್ಕೆ 3ಕ್ಕೂ ಅಭಿಮಾನಿಗಳಾಗ್ಯಾರ ಅಂತ ಹಿಂಗೆ ತಿಳ್ಕೊಳ್ರಿ ಅಂತ ಸಾಮಾನ್ಯ ರೂಪದಲ್ಲಿ ಹೇಳಿದರು. ಇದಾದ್ಮೇಲೆ ವೈಕಾರಿಕಾದ್ವಿ ಕುರ್ವಾಣಾತ್. ಆ ವೈಕಾರಿಕ ಅಹಂಕಾರದಿಂದ ಹುಟ್ಟಬೇಕಲ್ಲ. ಮತ್ತೆ ಏನು ಹುಡ್ತಪ್ಪ ಮುಂದೆ? ಮನಸ್ತತ್ವಮಜಾಯತ್. ಮನಸ್ತತ್ವ ಹುಡ್ತಕ್ಕಂಥದ್ದಾಯಿತು. ಯತ್ ಸಂಕಲ್ಪ ವಿಕಲ್ಪಾಭ್ಯಾಂ ವರ್ತತೆ ಕಾಮಸಂಭವ. ಆ ಮನಸ್ಸು ಏನಾಗ್ತದೆ ಅಂದರೆ ಸಂಕಲ್ಪ ವಿಕಲ್ಪವೆಂಬ ವೃತ್ತಿ ವಿಶೇಷಗಳಿಂದ ಬರ್ತದೆ. ಒಮ್ಮೆ ಬೇಕು ಅನ್ನಿಸ್ತದೆ, ಒಮ್ಮೆ ಬೇಡ ಅನ್ನಿಸ್ತದೆ. ಯಾಕೆಂದ್ರೆ ಕಾಮಸಂಭವ ನಮ್ಮ ಇಚ್ಛಾದಿಂದ ಹುಟ್ಟ್ಯದದು. ಏನು ಹುಟ್ಟ್ಯದ? ನಮ್ಮ ಮನಸ್ಸಿನಲ್ಲಿರುವ ಇಚ್ಛೆಯಿಂದ ಬೇಕು ಬೇಡಗಳು ಅಂತೇನದ, ಇದು ಮನಸ್ಸಿನ ಲಕ್ಷಣ. ಆ ಮನಸ್ಸು ಎಂಬುದು ಹುಡ್ತಕ್ಕಂಥದ್ದಾಯಿತು. ಯದ್ವಿದುಹು ಅನಿರುದ್ಧಾಖ್ಯಂ ಋಷಿಕಾಣ ಮದೀಶ್ವರಂ. ಇದಕ್ಕೆ ಯಾರು? ಅನಿರುದ್ಧ ಅಭಿಮಾನ ದೇವತೆ ಆಗಿದ್ದಾನೆ ಅಂತ ತಿಳ್ಕೊಳ್ರಿ. ಇದಾತ. ಇನ್ನು ಮುಂದೆ ಇದು ವೈಕಾರಿಕ ಅಹಂಕಾರದಿಂದ ಹುಟ್ಟ್ಯದ ಮನಸ್ಸಂಬುದು. ತೈಜಸಾತ್ತು ವಿಕುರ್ವಾಣಾತ್ ಬುದ್ಧಿ ತತ್ವಮಭೂತ್ಸತಿ. ಅಮ್ಮ ದೇವಹೂತಿ, ತೈಜಸ ಅಹಂಕಾರದಿಂದ ಬುದ್ಧಿ ತತ್ವ ಹುಟ್ಟಿತು. ಆಗಲೇ ಒಂದವಕ್ನೇ ಹೇಳಿದ್ರು. ಈಗ ಸ್ವಲ್ಪ ಬಿಡಿಸಿ ಹೇಳಿಕತ್ತಾರೆ. ಏನು ಅಂದ್ರೆ ಈ ಬುದ್ಧಿ ತತ್ವದ ಕೆಲಸ ಏನು ಅಂದ್ರೆ ದ್ರವ್ಯ ಸ್ಫುರಣ ವಿಜ್ಞಾನಂ ಇಂದ್ರಿಯ ಅನಾಮನುಗ್ರಹಾತ್. ಇಂದ್ರಿಯಗಳ ಅನುಗ್ರಹ ಮಾಡಿದರೆ ಯಥಾರ್ಥವಾದ ಜ್ಞಾನ ಆಗ್ತದೆ. ಇಂದ್ರಿಯಗಳ ಅನುಗ್ರಹ ಮಾಡಿಕೊಳ್ಳಿಲ್ಲ ಅಂದರೆ ಯಥಾರ್ಥ ಜ್ಞಾನ ಆಗಿಲ್ಲ. ಕಿವಿ ಕೇಳಿಸ್ತಿಲ್ಲ ಅಂದರೆ ಜ್ಞಾನ ಹೆಂಗಾಗಬೇಕು? ಕಣ್ಣು ಕಾಣಿಸ್ತಿಲ್ಲ ಅಂದರೆ ಜ್ಞಾನ ಹೆಂಗಾಗಬೇಕು? ಅಂದಮೇಲೆ ನಮ್ಮ ಇಂದ್ರಿಯಗಳು ನಮ್ಮ ಮೇಲೆ ಅನುಗ್ರಹ ಮಾಡಿಕೊಟ್ರೆ ಅದಕ್ಕೆ ಅನುಗ್ರಹ ಅಂದರೆ ಅನುಪ್ರವೇಶ ಅಂತ ಬರ್ದಾರೆ ಯಾವ್ದಾರು. ಅದು ಇಂದ್ರಿಯಗಳು ನಮಗೆ ಸಹಕಾರಿಯಾಗಿದ್ದರೆ ಆವಾಗ ಸರಿಯಾದ ಜ್ಞಾನ ಆಗ್ತದೆ. ದ್ರವ್ಯ ಸ್ಫುರಣ ವಿಜ್ಞಾನಂ ಇಂದ್ರಿಯಾಣ ಅನುಗ್ರಹಾತ್. ಇದು ಬುದ್ಧಿ ಲಕ್ಷಣ. ನಮಗೆ ಯಥಾರ್ಥ ಜ್ಞಾನ ಆಯ್ತು ಅಂದರೆ ಮುಗಿದು ಹೋತು ಅಂತ. ಇದ್ರ ಮೇಲೆ ಒಂದು ಹೊಸ ಹೇಳ್ಯಾರ ಮತ್ತೆ ಬುದ್ಧಿ ಇದ್ರದ್ದು. ಏನು ಅಂದರೆ ಸಂಶಯ ಅಥ ವಿಪರ್ಯಾಸ ನಿಶ್ಚಯ ಸ್ಮೃತಿರೇವ ಸ್ವಾಪಃ ಇತ್ಯುಚ್ಯತೆ ಬುದ್ಧೇ ಲಕ್ಷಣಂ ವೃತ್ತಿಭಿಃ ಪೃಥಕ್. ಬುದ್ಧಿ ಲಕ್ಷಣ ಏನು ಅಂತ ಕೇಳಿದ್ರೆ ಸಂಶಯ ಬುದ್ಧಿ ಲಕ್ಷಣ. ಆಚಾರಂದ್ರು ಮನಸ್ಸಿನ ಲಕ್ಷಣ ಅಲ್ಲೇನು ಸಂಶಯ? ಮತ್ತೆ ಸಂಕಲ್ಪ ವಿಕಲ್ಪಗಳು ಅಂತ ಹೇಳಿರಿ.
ಬೇಕು ಅಂತ ಒಮ್ಮೆ ಅನಿಸ್ತದೆ, ಬೇಡ ಅಂತ ಒಮ್ಮೆ ಅನಿಸ್ತದೆ, ಸಂಶಯಕ್ಕೆ ಆಗ್ತದೆ ಅಂತ ತಿಳ್ಕೊಂಡು ಮತ್ತು ಮನಸ್ಸಿನ ಲಕ್ಷಣವಾದ ಸಂಶಯವನ್ನು ಬುದ್ಧಿ ಲಕ್ಷಣಕ್ಕೆ ಯಾಕಂತೀರಿ ಅಂದರೆ ಎರಡು ರೀತಿ ಸಂಶಯವ ಅಂತ. ಏನು? ಚಂಚಲ ಸಂಶಯ ಒಂದು, ಅಚಂಚಲ ಸಂಶಯ ಅಂತ ಒಂದದಂತ. ಮತ್ತೆರಡು ಸಂಶಯ ಮಾಡಿದರು. ಅಚಲ ಸಂಶಯೋ ಬುದ್ಧೇಗೆ ಚಲೋ ಮಾನಸ ಉಚ್ಯತೆ. ಚಲ ಸಂಶಯ ಏನದ ಅದು ಮನಸ್ಸಿನ ಸಂಶಯ, ಅಚಲವಾದ ಸಂಶಯ ಏನದ ಅದು ಬುದ್ಧಿಯ ಸಂಶಯ. ಚಂಚಲಾತು ಸ್ಮೃತಿರ್ಬುದ್ಧೇಗೆ ಚಿತ್ತಜೈವ ಸ್ಥಿತಾ ಸ್ಮೃತಿ. ಸ್ಮರಣವೂ ಮನಸ್ಸಿಂದೆ, ಬುದ್ಧಿದು ಅಂತ ಹೇಳ್ತೀವಿ ಅಂದರೆ ಚಂಚಲವಾದ ಸ್ಮರಣ ಅಚಂಚಲವಾದ ಸ್ಮರಣ. ಅದೇ ಸ್ವಲ್ಪ ಇದೇನು ತಿಳಿಲಿಲ್ಲ ನಮಗೆ, ಸ್ವಲ್ಪ ಬಿಡಿಸಿ ಹೇಳ್ರಿ. ಮತ್ತೆ ಚಂಚಲವಾದ ಸಂಶಯ ಅಂದ್ರೆ ಏನು, ಅಚಂಚಲ ಸಂಶಯ ಅಂದ್ರೆ ಏನು? ಯಾವ ಸಂಶಯ ಕೇಳಿದ ಕೂಡಲೇ ಹೋಗ್ತದೆ ಅದು ಚಂಚಲವಾದ ಸಂಶಯ. ಏನು ತಲೆ ಹೊಡ್ಕೊಂಡ್ರೆ ಸಂಶಯ ಹೋಗಂಗಿಲ್ಲ, ಅದು ಅಚಂಚಲವಾದ ಸಂಶಯ. ಬೆಂಕಿ ಅವ್ರ ಅರ್ಥ ಆತೇನು? ಏನು ತಲೆ ಹೊಡ್ಕೊಂಡ್ರು ಯಾವ ಸಂಶಯ ಹೋಗೋದಿಲ್ಲೋ ಅದನ್ನ ಅಚಂಚಲ ಸಂಶಯ, ಅದು ಬುದ್ಧಿಯಿಂದ ಬಂದದ್ದು. ಈಗೇನು ಹೋತ್ ನೋಡ್ರಿ ಅದು ಮನಸ್ಸಿನಿಂದ ಹುಟ್ಟಿದ್ದು. ಮತ್ತು ಅದು ಯಾವಾಗ ಹೋಗ್ತದೆ? ಮತ್ತು ಹೋಗಂಗೆ ಇಲ್ಲೋ ಹೆಂಗೆ? ಸಂಶಯ ಹೋಗ್ಬೇಕು. ಒಟ್ಟ ನೀವು ಯೋಗ್ಯತಾ ಹೆಚ್ಚಿರಲಿ ಕಡಿಮೆ ಇರಲಿ ಹೋಗ್ತದೋ ಇಲ್ಲ ಪ್ರಶ್ನೆ. ನಮ್ಮ ಸಣ್ಣ ಆಚಾರ್ಯ ಹೋಗ್ತದೋ ದೊಡ್ಡ ಆಚಾರ್ಯ ಪ್ರಶ್ನೆ ಇಲ್ಲ ನಮಗೆ. ಸಂಶಯ ಹೋಗ್ತದೋ ಇಲ್ಲ ಇಷ್ಟೇ ಪ್ರಶ್ನೆ. ಹೋಗ್ತದ ಯಾವಾಗ? ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ತಸ್ಮಿನ್ ದೃಷ್ಟೇ ಪರಾವರೆ. ಅಪರೋಕ್ಷ ಜ್ಞಾನದಾಗ ಹೋಗ್ತದೆ, ಅಲ್ಲಿ ತನಕ ಹೋಗುವುದಿಲ್ಲ. ಎಲ್ಲಿವರೆಗೆ ಅಪರೋಕ್ಷ ಜ್ಞಾನ ಆಗುವುದಿಲ್ಲ ಅಲ್ಲಿವರೆಗೆ ಈ ಬುದ್ಧಿಯ ಸಂಶಯ ಇರ್ತದೆ. ನೋಡ್ರಿ ಅಲ್ಲಿಗೇನಾಯ್ತು ಅಂದ್ರೆ ಶಾಸ್ತ್ರವನ್ನ ಅಧ್ಯಯನ ಮಾಡಿದಾಗ ಏನೇನು ಸಂಶಯಗಳು ಹೋಗ್ತಾವ ಅವು ಮನಸ್ಸಿನ ಸಂಶಯಗಳು. ಅಪರೋಕ್ಷ ಜ್ಞಾನ ಆದಾಗ ಏನು ಸಂಶಯ ಹೋಗ್ತದೆ ಅದು ಬುದ್ಧಿಯ ಸಂಶಯ. ಅದಕ್ಕೆ ನಾವು ಕೃಷ್ಣ ಅಲ್ಲಿ ಭಗವಂತ ಅಲ್ಲಿ ಹೇಳ್ಯಾನ ಸರ್ವ ಸಂಶಯ ಅಂತ ಹೇಳ್ಯಾನಮ್ಮ. ಬರೇ ಅವಿವು ಅಂತಲ್ಲ, ನಿನ್ನ ಬುದ್ಧಿ ಒಳಗೆ ಏನೇನು ಉಳ್ಕೊಂಡಾವ. ಯಾಕೆ ಸರ್ವ ಅಂದ್ರೆ ಎಲ್ಲ ಸಂಶಯಗಳು. ಇರೋದೇ ಒಂದು ಸಂಶಯ ಇರ್ತದೆ. ಎಲ್ಲ ಹೆಂಗಂದ್ರೆ ಹಂಗಲ್ಲ, ಬುದ್ಧಿ ಸಂಶಯಗಳು ಮನಸ್ಸಿನ ಸಂಶಯಗಳು ಎಲ್ಲ ಸಂಶಯಗಳು ನನ್ನ ಕಂಡ ಮೇಲೆ ಹೋಗ್ತದ ಅಂತ ತಿಳ್ಕೊಳ್ರಿ ಅಂತ ಹೇಳ್ಯಾರ. ಆಮೇಲೆ ಇನ್ನು ತೈಜಸ ನೀಂದ್ರಿಯ ಅಣ್ಣೀವ ಕ್ರಿಯಾಜ್ಞಾನ ವಿಭಾಗಶಃ. ತೈಜಸ ಇಂದ್ರಿಯಗಳು ಎರಡು ಭಾಗ, ಒಂದು ಜ್ಞಾನೇಂದ್ರಿಯಗಳು ಒಂದು ಕರ್ಮೇಂದ್ರಿಯಗಳು. ಪ್ರಾಣಸ್ಯ ಚ ಕ್ರಿಯಾಶಕ್ತಿ ಬುದ್ಧೇರ್ ವಿಜ್ಞಾನ ಶಕ್ತಿತ. ಅಹಂಕಾರ ಪ್ರಾಣದೇವರಿಗೆ ಕ್ರಿಯಾಶಕ್ತಿಯನ್ನು ಕೊಟ್ಟಾರ, ಉಮಾದೇವಿಗೆ ಜ್ಞಾನ ಶಕ್ತಿಯನ್ನು ಕೊಟ್ಟಾರ. ಅದರರ್ಥ ಜ್ಞಾನೇಂದ್ರಿಯಗಳಿಗೆ ಉಮಾದೇವಿಯರ ಅಭಿಮಾನಿಗಳು, ಕರ್ಮೇಂದ್ರಿಯಗಳಿಗೆ ಅಹಂಕಾರ ಪ್ರಾಣದೇವರ ಅಭಿಮಾನಿಗಳು. ಇದೊಂದು ಹೊಸ ಅಂಶ. ಮತ್ತ ಯಾಕಂದ್ರೆ ಹಿಂದೆ ಕೇಳಿಲ್ಲ ನಾವೆಲ್ಲೂ ಏನು ಉಮಾದೇವಿಯರು ಜ್ಞಾನೇಂದ್ರಿಯಕ್ಕೆ ಅಭಿಮಾನಿಗಳು ಅಂತಿಲ್ಲ, ಕೇಳಿಲ್ಲ ನಾವು. ಅದಕ್ಕೆ ಇಲ್ಲಿ ಹೇಳ್ತಾನ ಆಚಾರ ಸ್ಪಷ್ಟ ಬರೀತಾರ. ಅದಕ್ಕೆಲ್ಲದಕ್ಕೂ ಏನಂತಾರ? ಪ್ರಾಣಸ್ಯ ಕ್ರಿಯಾಶಕ್ತಿ ಬುದ್ಧೇಹೇ ವಿಜ್ಞಾನ ಶಕ್ತಿತ. ಬುದ್ಧಿ ಅಭಿಮಾನಿನಿಯಾದ ಉಮಾದೇವಿಗೆ ಜ್ಞಾನ ಶಕ್ತಿತ ಅಂದ್ರೆ ಜ್ಞಾನೇಂದ್ರಿಯ ಅಭಿಮಾನಿತ್ವ ಬರ್ತಕ್ಕಂಥದ್ದಾಗ್ಯದ. ಯಾರು ಬರ್ದಾರ? ವಿಜಯಧ್ವಜ ಬರೀತಾರ. ಬುದ್ಧೇಹೇ ಉಮಾಯಾಹ ವಿಜ್ಞಾನ ಶಕ್ತಿನ ಶ್ರೋತ್ರಾದಿ ಇಂದ್ರಿಯೈ ವಿಜ್ಞಾನ ಜನಕತ್ವ ಶಕ್ತಿ. ಆ ಕಿವಿ ಕಣ್ಣು ಮೂಗು ಜ್ಞಾನ ಏನವ ಅವೆಲ್ಲ ಜ್ಞಾನ ಕೊಡೋ ಶಕ್ತಿ ಉಮಾದೇವಿಗೆ. ಅದರ ಅಭಿಮಾನಿ ಅಂತ ತಾತ್ಪರ್ಯ ಅದಕ್ಕೆ. ಅದರಿಂದ ನಮ್ಮ ಕರ್ಮೇಂದ್ರಿಯಗಳಿಗೆ ಅಹಂಕಾರಿಕ ಪ್ರಾಣದೇವರು, ಜ್ಞಾನೇಂದ್ರಿಯಗಳಿಗೆ ಉಮಾದೇವಿಯರಾಗಿದ್ದಾರೆ. ಆತ ಇದು ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ ಮುಗಿತು. ಇನ್ನು ತಾಮಸ ಅಹಂಕಾರಕ್ಕೆ ಬರ್ತಾರೆ. ಸ್ವಲ್ಪ ಭಾಳ ಚಂದದ. ತಾಮಸ ಅಹಂಕಾರದ ಡೀಟೇಲ್ ಮಾಡ್ಕೋತ ಹೋಗ್ತಾರೆ. ಮತ್ತೆ ತಾಮಸಾಚ್ಚ ವಿಕುರ್ವಾಣಾತ್ ಭಗವದ್ವೀರ್ಯಚೋದಿತಾತ್ ಶಬ್ದ ಮಾತ್ರಮಭೂತ್ ತಸ್ಮಾತ್ ನಭಃ ಶ್ರೋತ್ರಂತು ಶಬ್ದಗಂ. ಶಬ್ದ ಮಾತ್ರಮಭೂತ್. ಮೊದಲೇನಾಯಿತು? ತಾಮಸ ಅಹಂಕಾರದಿಂದ ಶಬ್ದ ತನ್ಮಾತ್ರ ಹುಟ್ಟಿತು. ಆ ಶಬ್ದ ತನ್ಮಾತ್ರದಿಂದ ಆಕಾಶ ಹುಟ್ಟಿತು. ಎಷ್ಟು ಗದ್ದಲದ ನೋಡ್ರಿ. ಯಾಕ? ಶ್ರೋತ್ರಂತೂ ಶಬ್ದಗಂ. ಆ ಶಬ್ದವನ್ನು ನಡೆಸುವಂತಹ ಶ್ರೋತ್ರೇಂದ್ರಿಯ ಆಮೇಲೆ ಹುಟ್ಟಿತು. ಇಷ್ಟು ಹುಟ್ಟಬೇಕು, ಸಾಲಾಗಿ ಹುಟ್ಟಬೇಕು ಮೊದಲು. ಚಮತ್ಕಾರದನ ಮತ್ತೆ ಇಷ್ಟು ಸರಳ ಇಲ್ಲದು, ಮುಂದೆ ಭಾಳ ವಿಸ್ತಾರದ. ಅದಕ್ಕೆ ಮತ್ತೆ ಅಲ್ಲಿ ಹೇಳ್ಬೇಕಂತ ಸ್ವಲ್ಪ ಇಲ್ಲಿ ಮೇಲೆ ಕೇಳಿಗತ್ತೀನಿ ನಾನು. ಏನಾಯ್ತು? ತಾಮಸ ಅಹಂಕಾರ ಕಾಲಾಂತರದಲ್ಲಿ ಏನಾಗಿ ಹುಡುತು? ಶಬ್ದ ತನ್ಮಾತ್ರ ಆಯಿತು. ತಾಮಸ ಅಹಂಕಾರ ಶಬ್ದ ತನ್ಮಾತ್ರ. ಆ ಶಬ್ದ ತನ್ಮಾತ್ರದಿಂದ ಏನು ಹುಟ್ಟಿತು? ಆಕಾಶ ಹುಟ್ಟಿತು. ಆ ಆಕಾಶ ಜೊತೆಗೆ ಶ್ರೋತ್ರ ಇಂದ್ರಿಯ ಹುಟ್ಟಿತು. ಅದಕ್ಕೆ ಸಂಬಂಧಪಟ್ಟದ್ದು ಆ ಭೂತಕ್ಕೆ ಸಂಬಂಧಿಸಿದ ಇಂದ್ರಿಯ ಆ ಹುಟ್ಟಿತು. ಆ ಆಕಾಶದ ಲಕ್ಷಣ ಏನು ಅದನ್ನೊಂದು ಸ್ವಲ್ಪ ಹೇಳ್ರಿ. ಇದ್ರ ವಿವರಣೆ ಮಾಡ್ತಾರೆ ಈಗ ಅಷ್ಟು ಮುಂದೆ. ಅರ್ಥಾಶ್ರಯತ್ವಂ ಶಬ್ದಸ್ಯ ದ್ರಷ್ಟು ಲಿಂಗತ್ವಮೇವ ಚ ತನ್ಮಾತ್ರತ್ವಂಚ ನಭಸೋ ಲಕ್ಷಣಂ ಕವಯೋ ವಿದುಹು. ನೋಡ್ರಿ ಏನೇನಾಗಬೇಕು? ಅದಕ್ಕೆ ಆಚಾರ ಬರೀತಾರೆ. ಅರ್ಥಾಶ್ರಯತ್ವಂ ಅಂದ್ರೆ ಅರ್ಥ ವಿಷಯತ್ವಂ ಅಂತ ಅರ್ಥ. ಅಂದ್ರೆ ಅವು ಏನು ಪದಾರ್ಥಗಳ ಜ್ಞಾನವನ್ನು ಮಾಡಿಕೊಡ್ಬೇಕು ಅದು ಶಬ್ದದಿಂದ ಆಗ್ತದೆ. ಅಷ್ಟೇ ಅಲ್ಲ, ದ್ರಷ್ಟು ಸರ್ವಜ್ಞಸ್ಯ ಲಿಂಗತ್ವಂ ಜ್ಞಾಪಕತ್ವಂ. ಭಗವಂತನನ್ನು ತಿಳಿಸಿಕೊಡ್ಲಿಕ್ಕೆ ಏಕೈಕ ಸಾಧನ ಶಬ್ದ.
ಇನ್ಯಾವುದಲ್ಲ. ಕಣ್ಣಿನಿಂದ ತಿಳ್ಕೊಳಿಕ್ಕೆ ಆಗಂಗಿಲ್ಲ, ಮೂಗಿನಿಂದ ತಿಳ್ಕೊಳಿಕ್ಕೆ ಆಗಂಗಿಲ್ಲ. ದೇವ್ರು ಹೆಂಗಿದ್ದಾನೆ ರೀ, ಘಮ 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 ಇದ್ದಾನೆ, ಹೆಂಗೆ ಘಮ ಘಮ ಇದ್ದಾನೆ ತಲೆ ದೇವರೆಲ್ಲಿದ್ದಾನೆ ಗೊತ್ತಾಗಬೇಡ ಮೊದಲಿಂದ ನಿನಗೆ. ಅದರಿಂದ ದ್ರಷ್ಟುಹು ಲಿಂಗತ್ವಂ ಅಂದರೆ ಸರ್ವದ್ರಷ್ಟಾರನಾದ ಭಗವಂತೇನಿದ್ದಾನೆ ಅವನನ್ನು ತಿಳಿಸಿಕೊಡುವುದು ಶಬ್ದ, ಇನ್ಯಾವುದು ತಿಳಿಸಿಕೊಡುವುದಿಲ್ಲ. ಅದಕ್ಕೆ ಏನು ಮಾಡ್ಯಾರ ವೇದವ್ಯಾಸರ ಸೂತ್ರವಾಗ ಆಕಾಶ ತಲ್ಲಿಂಗಾತ್ ಅಂತ ಸೂತ್ರ ಮಾಡಿಬಿಟ್ಟಾರ. ಜೀತಾಚಾರ ಯಾರ ಲಿಂಗ ಆಕಾಶ ಮುಂದೆ ಅದು ಇನ್ನು ಮುಂದೆ ಚರ್ಚೆ ಅದು ಮುಂದೆ ಮಾಡ್ತೀವಿ, ಈಗ ಮಾಡೋದಿಲ್ಲ ನಾವೀಗ. ನೀವು ಕೇಳ್ತಿರ ಗೊತ್ತದ ಮುಂದೆ ಅದಕ್ಕೆ ಇಟ್ಕೊಂಡ್ರೆ ಆಚಾರ ದೇವರು ಅದಕ್ಕೆ ಇಟ್ಕೊಂಡ್ರೆ ಪರಮಾತ್ಮ ಅಂದರೆ ಒಂದು ಚರ್ಚೆಗೆ ತಗೋತಾನವ. ಅಲ್ಲಿ ಏನಾಯಿತು ಆಮೇಲೆ ನೋಡ್ರೆ ಇಲ್ಲಿ ಆಚಾರ ಪ್ರಶ್ನೆ ಮಾಡ್ತಾರೆ. ಈಗ ನಿಮ್ದು ಆತ್ಮ ಮುಂದೆ ಬರ್ತದೆ. ಈಗ ಶಬ್ದೇನೈವ ಯಥೋ ಜ್ಞೇಯ ಹರಿರ್ಲಿಂಗಂತೂ ತಸ್ಯ ತತ್ ಸ್ಪರ್ಶಾದ್ಯಭಾವ ತನ್ಮಾತ್ರ ನಮಸಶ್ಚೇತಿಗೆ ಇರ್ತದೆ. ತನ್ಮಾತ್ರತ್ವ ಶಬ್ದ ಇದು ಆಕಾಶ ತನ್ಮಾತ್ರ ಅಂತ ಯಾಕಂದ್ರು ಅಲ್ರಿ? ಆಕಾಶ ತನ್ಮಾತ್ರ ಆಕಾಶದಾಗ ಇರ್ತದೆ, ಅದಕ್ಕೆ ತನ್ಮಾತ್ರ ಅಂತಾರೆ. ಹಂಗೆ ಅರ್ಥ ಅಲ್ಲ ಅದಕ್ಕೆ. ನಾವು ಇಷ್ಟು ದಿವಸ ಹಂಗೆ ತಿಳ್ಕೊಂಡಿದ್ವಿ. ಶಬ್ದ ತನ್ಮಾತ್ರ ಅಂದರೆ ಆಕಾಶದೊಳಗೆ ಇರ್ತದೆ, ಅದಕ್ಕೆ ಅದು ಶಬ್ದ ತನ್ಮಾತ್ರ ಆಕಾಶ ಅದಕ್ಕೆ ಆಸರೆ ಅಂತ ಹಿಂಗೆ ಇಟ್ಕೊಂಡಿವಿ. ಹಂಗೆ ಅರ್ಥ ಅಲ್ಲ. ಬೇರೆ ಇನ್ಯಾವ ಮಾತ್ರಗಳು ಅಲ್ಲಿಲ್ಲ, ಅದನ್ನು ಶಬ್ದ ತನ್ಮಾತ್ರ ಅಂತ ಅರ್ಥ. ಮಾತ್ರ ಅಂದ್ರೆ ಅಷ್ಟ, ಆಕಾಶದೊಳಗೆ ಶಬ್ದ ಅಷ್ಟ ಅದ, ಉಳಿದದ್ದೊಳಗೆ ಬೇರೆ ಬೇರೆ ಎಲ್ಲ ನಾವು ಮುಂದಿನೊಳಗೆ ಏನದ ಸೇರ್ಕೋದು. ಈಗ ಆಕಾಶದಿಂದ ವಾಯು ಬಂತು, ವಾಯುನೊಳಗೆ ಶಬ್ದನೂ ಅದ ಸ್ಪರ್ಶನೂ ಅದ, ಎರಡೂ ಅದ. ಶಬ್ದನೂ ಅದ ಸ್ಪರ್ಶನೂ ಅದ. ಆಕಾಶದೊಳಗೆ ಇನ್ಯಾವುದಿಲ್ಲ, ಅದಕ್ಕೆ ಶಬ್ದ ತನ್ಮಾತ್ರ ಅಂದ್ರೆ ಶಬ್ದ ಮಾತ್ರ ಅಂತ ಅರ್ಥ ಮಾಡ್ರಿ ಅಂತಂತಾರೆ. ಉಳಿದ ಕಡೆಗೆ ಬೇರೆ ಅರ್ಥ ಮಾಡೋಣಂತ. ಇಲ್ಲೇನು ಮಾಡಬೇಕು? ಶಬ್ದ ತನ್ಮಾತ್ರ ಅಂದ್ರೆ ಶಬ್ದ ಮಾತ್ರ, ಹಂಗೆ ಅರ್ಥ ಮಾಡ್ರಿ, ಬೇರೆದನ್ನು ಮಾಡಬೇಡ್ರಿ. ಯಾಕ ಸ್ಪರ್ಶಾದ್ಯಭಾವ ತನ್ಮಾತ್ರ ನಮಸಶ್ಚೇತಿ ಗಿತ್ಯತೆ. ಇನ್ನು ಅಲ್ರಿ ಸ್ಪರ್ಶಾದಯಶ್ಚ ತನ್ಮಾತ್ರ ಇತರೆ ಪೂರ್ವ ಸಂಸ್ಥಿತೇ ತಿಷ್ಟತ್ಯೇಕೋ ಗುಣೇ ಭೂತೆ ಪ್ರತ್ಯೇಕಂ ಪಂಚಸ್ಥಿತ. ಅಲ್ಲೀಗ ನೀವು ಹಿಂಗೆ ಹೇಳಿದ್ರಿ ಅಂದರೆ ಮುಂದಿನ ಭೂತ ಹುಟ್ಟಿದಾಗ ಹಿಂದಿನ ತನ್ಮಾತ್ರಗಳು ಹುಟ್ಟಬೇಕು. ಹುಟ್ಟಬೇಕಾದ್ರೆ ಅಲ್ಲಿ ಇಲ್ಲಾರ್ದು ಹೆಂಗೆ ಹುಡ್ತಾವಪ್ಪ ಅವು? ಅಲ್ಲಿ ಇಲ್ಲಾರ್ದ ಹುಟ್ಟೋದು ಹೆಂಗೆ ಅವು? ಇರ್ಬೇಕಲ್ಲ ಅವ. ಆದ್ರೆ ಪ್ರಧಾನವಾಗಿದ್ದದ್ದು ಇದು. ಅದು ಮಿಶ್ರಣದಿಂದ ಬಂದದ್ದು. ಯಾವ್ದು ಮಿಶ್ರಣದಿಂದ ಬಂದದ್ದು? ವಾಯುನೊಳಗೆ ಶಬ್ದ ಸ್ಪರ್ಶ ಪ್ರಧಾನ ಇದ್ದದ್ದು ಯಾವುದು? ಸ್ಪರ್ಶ ವಾಯುಂದು. ಶಬ್ದ ಮಿಶ್ರಣದಿಂದ ಬಂದದ್ದು. ಅದರಿಂದ ನಾವು ತನ್ಮಾತ್ರ ಅಂತ ಯಾಕೆ ಕರಿತೀವಿ ಅಂದರೆ ಅದರದ್ದು ಸ್ವಂತ ಗುಣ ಏನದ ಅದು ತನ್ಮಾತ್ರ, ಕೂಡಿ ಬಂದದ್ದು ಏನದ ಅದು ಮಿಶ್ರ ಮಾತ್ರ. ಹಿಂಗೆ ಅರ್ಥ ಮಾಡ್ತೀವಿ ಅಂತ ಹೇಳಿದ್ರು. ಇದು ಆದ ಮೇಲೆ ಮುಂದಿನ ಮಾತನ್ನು ಹೇಳ್ತಾರೆ. ಶಬ್ದ ಹುಡಿತು ಅಂತ ಹೇಳಿದ್ರೆ ನೀವು ಶಬ್ದ ಮಾತ್ರ ಅಭೂತ್ ತಸ್ಮಾತ್ ನಮಃ ಶ್ರೋತ್ರಂತು ಶಬ್ದಗಂ. ಶಬ್ದ ತನ್ಮಾತ್ರ ಇದು ಹುಟ್ಟಿತು ಅಂತ ನೀವು ಹೇಳಿದ್ರಿ. ಅದರ ಮೇಲೆ ಪ್ರಶ್ನೆ ನಮ್ಮದು. ಏನು ಪ್ರಶ್ನೆ? ತಾಮಸ ಅಹಂಕಾರದಿಂದ ಶಬ್ದ ಹುಟ್ಟಿದಲ್ಲಿ ಪ್ರಶ್ನೆ. ತತ್ಕಿಂ ವರ್ಣಾತ್ಮಕ ಶಬ್ದಸ್ಯ ಉತ ಧ್ವನ್ಯಾತ್ಮಕಸ್ಯ. ಯಾವ ಶಬ್ದ ಹುಟ್ಟಿತು? ಶಬ್ದ ಏನದ? ವರ್ಣಾತ್ಮಕ ಧ್ವನ್ಯಾತ್ಮಕ. ನಿಮ್ಮ ಪ್ರಶ್ನೆ ಯಾವ್ದಾರು ಮಾಡ್ಕೊಂಡಾರ ಆಚಾರದ ತಾತ್ಪರ್ಯಕ್ಕೆ ಯಾವ್ದಾರು ಮಾಡ್ಕೊಂಡಾರ. ಅಂದ್ರೆ ನಮ್ಗೆ ಏನು ಸಂಶಯ ಬರ್ತಾವಂಥೇಳಿ ಭಾಳ ಮೊದಲೇ ಲೆಕ್ಕ ಹಾಕ್ಬಿಟ್ರ, ಗೆಸ್ ಮಾಡಿಬಿಟ್ರ ಇವು ಹಿಂಗೆ ಬರ್ತಾವೆ ಶಬ್ದ ಅಂತೇಳಿ. ನಮ್ಮ ಸಿದ್ಧಾಂತದಂತೆ ಶಬ್ದ ವರ್ಣ ಇದು ನಿತ್ಯ. ಮತ್ತು ನಿತ್ಯವಾದ ವರ್ಣಗಳು ಹುಟ್ಟೋದು ಹೆಂಗಪ್ಪ ಆತ? ಆ ಇದರಿಂದ ಮತ್ತೇನು ಹುಡ್ತೀವಿ ಅಂದಿರಿ ನೀವು? ಆಕಾಶ ಬೇರೆ ಹುಡ್ತೀವಿ ಅಂತಂತೀರಿ. ಅದ ಹುಟ್ಟೋದ್ರೊಳಗೆ ಸಂಶಯ ಅದ. ಅದರಿಂದ ಮತ್ತೆ ಆಕಾಶ ಹೆಂಗೆ ಹುಟ್ಟಬೇಕೀಗ ಅಂದ್ರೆ ಅದ್ರ ಮುಂದೆ ಪ್ರಶ್ನೆ ಏನದ? ವರ್ಣಾತ್ಮಕವಾದ ಶಬ್ದ ಅಂತೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ತಾಮಸ ಅಹಂಕಾರದಿಂದ ವರ್ಣಾತ್ಮಕವಾದ ಶಬ್ದ ಹುಟ್ಟುವುದಿಲ್ಲ. ತಸ್ಯ ನಿತ್ಯತ್ವಾತ್. ಅದೇನಾಗಿದೆ? ನಿತ್ಯ ಆಗ್ಯದ. ಇನ್ನು ನ ದ್ವಿತೀಯ ಧ್ವನ್ಯಾತ್ಮಕವಾದ ಶಬ್ದ ಹುಟ್ಟೇದ ಅಂತ ಹೇಳ್ತೀವಿ ಅಂದರೆ ಅದು ಹೇಳಿ ಬರೋದಿಲ್ಲ. ಯಾಕಂದ್ರೆ ತಸ್ಯ ಆಕಾಶಜನ್ಯತ್ವೇನ. ಆ ಧ್ವನ್ಯಾತ್ಮಕವಾದ ಶಬ್ದ ಅದು ಆಕಾಶದಿಂದ ಜನ್ಯ ಆಗಬೇಕು, ತಾಮಸ ಅಹಂಕಾರದಿಂದ ಜನ್ಯ ಆಗೋ ಹಂಗಿಲ್ಲ ರೀ. ಕರ್ಮ ತಲ್ಪ ಇದು. ಮತ್ತು ನೀವು ಜನ್ಯ ಆಗ್ಯದ ಅಂತ ಹೇಳಿ ಧ್ವನ್ಯಾತ್ಮಕ ಶಬ್ದಗಳೇ ಬೇರೆ, ವರ್ಣಾತ್ಮಕ ಶಬ್ದಗಳೇ ಬೇರೆ. ನಾವು ನಿತ್ಯತ್ವ ಯಾವುದಕ್ಕೆ ಒಪ್ಪಿಕೊಂಡಿವಿ ಅಂದರೆ ವರ್ಣಾತ್ಮಕವಾದಕ್ಕಷ್ಟು ನಿತ್ಯತ್ವ ಒಪ್ಪಿಕೊಂಡಿವಿ, ನಾವು ಧ್ವನ್ಯಾತ್ಮಕವಾದ ಒಪ್ಪಿಕೊಂಡಿಲ್ಲ. ಧ್ವನ್ಯಾತ್ಮಕವಾದ ಶಬ್ದ ಜನ್ಯ. ಅದು ಎಲ್ಲಿಂದ ಜನ್ಯ ಆಗ್ತದೆ ಅಂದರೆ ಆಕಾಶದಿಂದ ಜನ್ಯ ಆಗ್ತದೆ ಅಂತ ಹೇಳಿಗತಿ. ತಸ್ಯ ಆಕಾಶಜನ್ಯತ್ವೇನ. ಯಾವುದು? ಧ್ವನ್ಯಾತ್ಮಕವಾದ ಶಬ್ದ ಆಕಾಶದಿಂದ ಹುಡ್ತಾ ಇದ್ರಿಂದ ತಾಮಸ ಅಹಂಕಾರ ಕಾರ್ಯತ್ವ ಆಕಾಶ ಉಪಾದಾನತ್ವಯೋ ಅಸಂಭವಾತ್. ಯಾಕೆ ನೋಡ್ರಿ, ಇದು ಉಲ್ಟಾ ಆತು. ಆಕಾಶ ಶಬ್ದದಿಂದ ಹುಟ್ಟಿದೆ ಅಂತ ಹೇಳ್ತೀರಿ, ಆಕಾಶದಿಂದ ಶಬ್ದ ಹುಟ್ಟೆ ಅಂತ ಹೇಳ್ತೀರಿ. ತಾನು ಯಾವುದರಿಂದ ಹುಟ್ಟೇದೆ ಅದಕ್ಕೆ ತಾನು ಉಪಾದಾನ ಕಾರಣ ಹೆಂಗಾಗ್ಲಿಕ್ಕೆ ಬರ್ತದಪ್ಪ? ಅದು ತಾನು ಯಾವುದರಿಂದ ಹುಟ್ಟೇದೆ ಅದಕ್ಕೆ ತಾನು ಉಪಾದಾನ ಕಾರಣ ಹೆಂಗಾಗಬೇಕು? ಮಣ್ಣಿನಿಂದ ಗಡಿಗೆ ಹುಟ್ಟೇದ ಅಂತ ಇಟ್ಟುಕೊಳ್ರಿ ಆತ. ಅದಕ್ಕೆ ಮಣ್ಣು ಉಪಾದಾನ, ಗಡಿಗೆ ಕಾರಣ ಕಾರ್ಯ ಅಂತ ಹೇಳ್ಬೋದು.
ಈ ಗಡಿಗೆಯಿಂದ ಹುಟ್ಟಿದ್ದು ಅಂತ ಒಂದು ಯಾವುದದ ಅದು ಗಡಿಗೆಗೆ ಉಪಾದಾನ ಕಾರಣ ಹೆಂಗಾಗ್ಲಿಕ್ಕೆ ಬರ್ತದಪ್ಪ? ಅದು ಬರೋದಿಲ್ಲ. ಅಂದ ಮೇಲೆ ನೀವು ಹೆಂಗೆ ಹೇಳಿದ್ರಿ ಅಂದ್ರೆ ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ. ಏನು ಅಂದ್ರೆ ಇದು ಬಹಳ ಸೂಕ್ಷ್ಮದ. ಪ್ರಾಯಶಃ ಜನ್ಮದೊಳಗೆ ಮೊದಲೇ ಸರ್ತಿ ಕೇಳಿಗತ್ತೀವಿ. ಶಬ್ದ ವರ್ಣಾತ್ಮಕ ನಿತ್ಯ ಧ್ವನಿ ಆಕಾಶ ಸಂಭವ. ವರ್ಣಾತ್ಮಕವಾದ ಶಬ್ದ ಅದು ಹುಟ್ಟಂಗಿಲ್ಲ, ಬಾಜುಕ್ ಇಟ್ಬಿಡ್ರಿ, ಅದು ತಲೆಗೆ ಇಟ್ಕೊಬೇಡ್ರಿ. ಧ್ವನ್ಯಾತ್ಮಕವಾದ ಶಬ್ದ ಏನಿದೆ ಇದು ಜನ್ಯ ಆಕಾಶ ಸಂಭವ ಅಲ್ರಿ. ಮತ್ತೀಗೇನಾಯ್ತು ಅಂದ್ರೆ ಆಕಾಶದಿಂದ ಧ್ವನಿ ಹುಡ್ತದ ಅಂತೀರಿ, ಶಬ್ದದಿಂದ ಆಕಾಶ ಹುಟ್ಟಿದ ಅಂತೀರಿ, ಎರಡು ಹೆಂಗೆ ಕೂಡಿಸ್ತೀರಿ ಇದನ್ನ ಅಂದ್ರೆ ಆಚಾರ ಒಂದು ಮಾತು ಕೊಟ್ಟರು. ಆಕಾಶ ಏವ ಸೂಕ್ಷ್ಮಸ್ತು ಧ್ವನಿರಿತ್ಯೇವ ಶಬ್ದತೆ. ಧ್ವನಿ ಅಂದ್ರೆ ಸೂಕ್ಷ್ಮವಾದ ಆಕಾಶ ಅಂತ ಅರ್ಥ, ಬೇರೆ ಇನ್ನೇ ಇಲ್ಲ. ಜನ್ಮದಾಗ ಕೇಳಿಲ್ರಿ ನಾ ಅಂತ. ಸುಮ್ಮನಾಚಾರ ಏನು ಹೇಳಿದ್ರೆ ಗೊತ್ತಾತೇನೋ? ಆಕಾಶ ಏವ ಸೂಕ್ಷ್ಮಸ್ತು, ಸೂಕ್ಷ್ಮ ಆಕಾಶವೇ ಧ್ವನಿರಿತ್ಯೇವ ಶಬ್ದತೆ. ಅದು ಧ್ವನಿ ಅಂತ ಕರ್ಸ್ಕೊತದ ಸೂಕ್ಷ್ಮವಾದ ಆಕಾಶ. ಸಯೇವ ಅದೇನಾಗ್ತದೆ? ವ್ಯಜ್ಯಮಾನಸ್ತು ಭವೇತ್ ಕರ್ಣೈಕ ಗೋಚರ. ಆ ಧ್ವನಿನ ಅಭಿವ್ಯಕ್ತ ಆಯ್ತು ಅಂದ್ರೆ ಕಿವಿ ಕೇಳಿಸಿಗೆ ಶುರು ಮಾಡ್ತದೆ. ಅಲ್ಲಿಗೇನಾಯ್ತು? ಶಬ್ದ ಏನದ ಅದನ್ನೇ ಸೂಕ್ಷ್ಮವಾದ ಆಕಾಶ ಅಂತ ಕರಿತೀವಿ, ಅದೇ ಉಪಾದಾನ ಕಾರಣ, ಅದೇ ಅಭಿವ್ಯಕ್ತ ಆಯ್ತು ಅಂದ್ರೆ ಆಕಾಶದಿಂದ ಜನ್ಯ ಆಯ್ತು ಅಂತ ಹಿಂಗೆ ಅರ್ಥ ಮಾಡ್ತೀವಿ. ಏನಾತೀಗ? ಶಬ್ದ ಉಪಾದಾನ ಆತೀಗ. ಅದು ಶಬ್ದ ಉಪಾದಾನ ಮಾಡಿದೀವಿ. ಈಗ ಅದನ್ನ ಹೆಂಗ್ ಮಾಡಿದ್ವಿ ಅಂತ ಹೇಳಿಗತ್ತಾರೆ. ಯದ್ಯಪಿ ಶಬ್ದ ವರ್ಣಾತ್ಮಕ ನಿತ್ಯ ಧ್ವನ್ಯಾತ್ಮಕ ಆಕಾಶಜನ್ಯ ತಥಾಪಿ ಸೂಕ್ಷ್ಮಧ್ವನಿರೇವ ಆಕಾಶ. ಸೂಕ್ಷ್ಮಧ್ವನಿನೇ ಆಕಾಶ ಅಂದ್ರೆ ಆಕಾಶಾತ್ಮನ ವಿಕೃತ, ಆಕಾಶ ರೂಪದಿಂದ ವಿಕಾರಗೊಂಡದ್ದು. ಇಷ್ಟು ದಿವಸ ನಾವೇನು ತಿಳ್ಕೊಂಡಿದ್ವಿ? ಆಕಾಶ ಅಂದ್ರೆ ಒಂದು ಬೇರೆ ಅಂತ ತಿಳ್ಕೊಂಡಿದ್ವಿ. ಶ್ರೀಮದಾಚಾರ್ಯ ಅಂದ್ರು ಯಾದವಾರ್ಯರಂತಾರೆ ಆಕಾಶ ಅಂದ್ರೆ ಶಬ್ದದ ವಿಕಾರ. ಶಬ್ದದ ವಿಕಾರ, ಶಬ್ದದ ವಿಕಾರ ಆತ. ಸೂಕ್ಷ್ಮ ಧ್ವನಿಯ ವಿಕಾರ ಏನು? ಅದು ಆಕಾಶ. ಆಯ್ತು. ಮುಂದೆ ಸಯೇವ ತಾಮಸ ಅಹಂಕಾರ ಕಾರ್ಯತ್ವಾದಿನ ಶಬ್ದತೆ. ಇದೇ ತಾಮಸ ಅಹಂಕಾರದಿಂದ ಹುಟ್ಟಿದೆ. ತಾಮಸ ಅಹಂಕಾರದಿಂದ ಹುಟ್ಟಿದ್ಯಾವುದು? ಧ್ವನಿ. ಸೂಕ್ಷ್ಮ ಧ್ವನಿ ಏನದ ಅದು ತಾಮಸ ಅಹಂಕಾರದಿಂದ ಹುಟ್ಟಿದ. ನಿತ್ಯವಾದ ವರ್ಣಗಳ ಆಕಾಶ ಇದು ತಾಮಸ ಅಹಂಕಾರದಿಂದ ಹುಟ್ಟಿಲ್ಲ. ಅದೇನು ಸೂಕ್ಷ್ಮವಾದ ಧ್ವನಿ ಅದ ಅದನ್ನೇ ನಾವು ಆಕಾಶ ಅಂತ ಕರಿತೀವಿ. ಇದೇ ಮುಂದೆ ಉಪಚಯಗೊಂಡಾಗ ಶಬ್ದ ಆಗಿ ಅಭಿವ್ಯಕ್ತ ಆಗ್ತದೆ, ಮುಂದೆ ತವ್ರಿಗೆ ಬರ್ತದೆ ಅಂತ ಹೇಳ್ಬಿಟ್ಟು ಈ ಇದಕ್ಕೆ ಭಾಗವತ ತಾತ್ಪರ್ಯ ವಿಶೇಷ. ಎನ್ಕೆ ಅವರ ಬಹಳ ಕಠಿಣದ, ಬಹಳ ಕಠಿಣದ ಶಾಸ್ತ್ರ. ಅಲ್ಲಿ ಅದ ಏನ್ ಬರುದಿಲ್ಲ. ಇದ್ದಿದ್ದೇ ಇಲ್ಲ. ಮೇಲಿನ ಭಾಗ ಬೆಳಿಲಾರದಕ್ಕ ತಾನು ಜೋರ ಬಾಯಿ ತೆಗಿತಿತ್ತು, ಅದ್ರ ಧ್ವನಿ ಶಬ್ದನ ಬರ್ತಿದ್ದಿಲ್ಲ. ಸೂಕ್ಷ್ಮ ಧ್ವನಿ ಅನ್ನೋದು ನೋಡ್ರಿ. ಅದಕ್ಕೆ ಆಚಾರ ಅಂತಾರ ಶಬ್ದೋ ವರ್ಣಾತ್ಮಕೋ ನಿತ್ಯ ಧ್ವನಿ ಆಕಾಶ ಸಂಭವ. ಧ್ವನಿ ಇದು ಆಕಾಶದಿಂದ ಹುಟ್ಟಿದೆ. ಆಕಾಶ ಏವ ಸೂಕ್ಷ್ಮಸ್ತು ಧ್ವನಿರಿತ್ಯೇವ ಶಬ್ದತೆ. ಸೂಕ್ಷ್ಮ ಧ್ವನಿಯನ್ನೇ ಆಕಾಶ ಅಂತ ಕರಿತೀವಿ. ಸಯೇವ ಆ ಸೂಕ್ಷ್ಮ ಧ್ವನಿನೇ ವ್ಯಜ್ಯಮಾನಸ್ತು ಏನಾಗ್ತದೆ? ಅಭಿವ್ಯಕ್ತ ಆತು ಅಂದ್ರೆ ನೋಡ್ರಿ ಹೆಂಗ್ ವ್ಯಜ್ಯಮಾನ ಆಗ್ತದೆ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಯಾವ್ದಾರು ಬರೀತಾರೆ ಸ್ಥೂಲತೆಯ ವ್ಯಜ್ಯಮಾನ ಭೇರ್ಯಾದ್ಯಾಘಾತಾದಿನ ಆಕಾಶ ಸಂಭೂತ ಕರ್ಣೈಕ ಗೋಚರೋ ಭವೇತ್. ಆ ಆಕಾಶದೊಳಗೆ ಹಿಂಗಿಂಗ್ ನೀವು ಮಾಡ್ತೀರಿ, ಅದು ಹಿಂಗಿಂಗ್ ನಗಾರಿ ಹೊಡೆದ ಕೂಡಲೇ ಅದು ಎಲ್ಲರ ಮಧ್ಯದಲ್ಲಿ ಏನು ಆಕಾಶ ಅದ ಇದು ನೋಡಿ, ಇದರ ಮಧ್ಯದಲ್ಲಿ ಏನು ಆಕಾಶ ಅದ ಇದು ವೆಜ್ ಆಗ್ತದೆ. ಇದು ವೆಜ್ ಆದ ಕೂಡಲೇ ಶಬ್ದ ಅಂತ ನಮ್ಮ ಕಿವಿ ಕೇಳಿಸ್ತಂತೆ. ಎಷ್ಟು ಸೂಕ್ಷ್ಮ ಹೇಳ್ಯಾರ ಅಂದ್ರೆ ಅದು ಶಬ್ದ ಹುಟ್ಟೋ ಪ್ರೊಸೆಸ್ ಗೊತ್ತನಾಚಾರ. ಅವು ಸ್ವಲ್ಪ ಇದು ಆಗ್ತದೆ, ಋತುದಾಗ ಮೊದಲಿಗೆ ಕಷ್ಟ ಅದ, ಅದ್ರೊಳಗೆ ಆಗ್ತಿರ್ತದೆ. ಅದಕ್ಕೆ ಅಲ್ಲ, ಈಗ ನೀವು ಹಿಂಗೆ ಹೇಳ್ಬೇಕಾಗಿತ್ತು, ಸೂಕ್ಷ್ಮ ಧ್ವನಿ ಅಂದ್ರೆ ಅವ್ಯಕ್ತ ಅಂತ ಹೇಳ್ಬೇಕಾಗಿತ್ತು, ವ್ಯಕ್ತ ಆಗ್ತದೆ ಅಂತ. ಯಾಕಂದ್ರೆ ಅಂದ್ರೆ ಸಯೇವ ಸೂಕ್ಷ್ಮ ರೂಪ ಏವ ಧ್ವನಿ ಸ್ಥೂಲತೆಯ ವ್ಯಜ್ಯಮಾನ. ಸ್ಥೂಲವಾಗಿ ಬರ್ತದೆ ಹೆಂಗ? ಭೇರ್ಯಾದಿ ಆಘಾತಾದಿನ ಆಕಾಶ ಸಂಭೂತ ಕರ್ಣೈಕ ಗೋಚರ. ಇನ್ನ ಅದಕ್ಕೆ ಮತ್ತೆ ಯಾವ್ದಾರ ಸ್ವಲ್ಪ ವಿಶೇಷ ಬರೆದ್ರು. ತಥಾಚ ಧ್ವನಿ ದ್ವಿವಿಧ. ಕೇವಲ ಧ್ವನಿ ಒಂದಲ್ಲ. ಈಗ ನಾವು ಶಬ್ದದೊಳಗೆ ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತ ಮಾಡಿದ್ವಿ. ಶಬ್ದ ದ್ವಿವಿಧ. ಹೆಂಗ ಅಂದ್ರೆ ಏಕಃ ಆಕಾಶ ಸೂಕ್ಷ್ಮ ಭಾಗ ಉಪಚಾಯಕ. ಒಂದೇನು ಧ್ವನಿ ಅದ ಅದು ಆಕಾಶದ ಸೂಕ್ಷ್ಮ ಭಾಗವನ್ನು ಉಪಚಯ ಮಾಡ್ತದೆ, ಅಂದ್ರೆ ಅದಕ್ಕೆ ಜನಕ ಆಗ್ಯದ. ಆ ಶಬ್ದದಿಂದ ಧ್ವನಿ ಇದು ಆಕಾಶ ಬರಬೇಕು ಅಂತ. ಅಪರಹ ಇನ್ನೊಂದು ಧ್ವನಿ ಏನದ ಸ್ಥೂಲತೆಯ ಪುನಃ ಆಕಾಶ ಸಂಭವ, ಅದು ಆಕಾಶದಿಂದ ಹುಡ್ತದೆ. ಎರಡಾತೀಗ ಏನು ಎರಡು ಕೆಲಸ ಆಯ್ತು? ಸೂಕ್ಷ್ಮವಾದ ಧ್ವನಿ ಆಕಾಶಕ್ಕೆ ಉಪಾದಾನ ಕಾರಣ, ಅದು ಹುಟ್ಲಿಕ್ಕೆ ಕಾರಣ. ಸ್ಥೂಲ ಧ್ವನಿ ಏನದ ಆಕಾಶದಿಂದ ಜನ್ಯ ಆಗ್ಯದ.
ವಾಸುದೇವ ರೂಪಿ ಪರಮಾತ್ಮ, ವಾಸುದೇವರು ಪರಮಾತ್ಮ ಅಕ್ಕಿ ಮಾಯಾನೊಳಗ ಗರ್ಭಾಧಾನೆ ಮಾಡಿದ. ಮಾಯಾನೊಳಗ ಅಕ್ಕಿ ಮಾಯಾ ತ್ರಿರೂಪಿ ಆದ್ಲು. ಮಾಯಾ ಏನಾದ್ಲು? ತಿರುಪಿ ಆದ್ಲು. ತ್ರಿರೂಪಿ ಆದ್ಲು, 3 ರೂಪ ತಗೊಂಡ್ಲು ಅಂತ ಅರ್ಥ. ಮಾಯಾ 3 ರೂಪ ತಗೊಂಡ್ಲು. ವಾಸುದೇವ ಮಾಯಾನ್ನ 3 ರೂಪದೊಳಗೆ ಒಂದೊಂದು ರೂಪವನ್ನು ತಂದ. ಯಾವುದದು? ಬ್ರಹ್ಮ, ವಿಷ್ಣು, ಮಹೇಶ್ವರ. ಅವು ಯಾವ ರೂಪ? ತಂದ ರೂಪವು. ಮತ್ತ ಅವೇನ್ ರೂಪವು? ತಂದ ರೂಪದು, ಬೇರೆ ರೂಪ ಅಲ್ಲ. ಮತ್ತ ಅಂದ್ರೆ ಆಯ್ತು, ಉಪಾದಾನೋ ತಾನ, ಕಾರ್ಯನೋ ತಾನ. ಸಾತ್ವಿಕ ಮಾಯಾ ಏನಿದ್ಲು ಅದರೊಳಗೆ ವಿಷ್ಣು ಆದ. ರಾಜಸ ಮಾಯಾ ಏನಿದ್ಲು ಅದಕ್ಕೆ ಬ್ರಹ್ಮ ಆದ. ತಾಮಸಕ್ಕೆ ಏನು ಮಾಯಾದೇ ಅಭಿಮಾನ ಆಗಿದ್ಲು ರುದ್ರ ಆದ. 3 ತಂದ ರೂಪನ. ಕರ್ಣಸಂಧಿ ಒಳಗೆ ಹೇಳ್ಬೇಕಾದ್ರೆ ಗಗನ ಕೇಶವನೊಳಿದ್ದು 4 ಮಗನೊಳಿದ್ದು ಜನಿಸುವನು ತಾನು ಅಂತ ಹೇಳ್ಬೇಕಾದಾಗ ಆ ಶ್ಲೋಕದಾಗ ಹೇಳ್ಯಾರ, ಸ್ವಗತ ಭೇದ ವಿವರ್ಜಿತನು ಸದಾನಂದೇಕ ದೇಹನು ಅಂತ ಹೇಳುವಾಗ ಈ ಮಾತು ಜಗನ್ನಾಥದಾಸರು ಸೇರ್ಸ್ಯಾರ. ಅದು ಆಚಾರ್ಯ ತಾತ್ಪರ್ಯದಾಗ ಹೇಳಿದ್ದು ಹೇಳ್ಯಾರ. ಅಲ್ಲಿಗೇನಾಯ್ತು? ಸೂಕ್ಷ್ಮವಾದ ಧ್ವನಿ ಅದು ಆಕಾಶಕ್ಕೆ ಉಪಾದಾನ. ಅಂದ್ರೆ ಅದೇ ಆಕಾಶ. ಖರೆ ಹೇಳ್ಬೇಕು ಅಂದ್ರೆ ಆಕಾಶ ಮಣ್ಣ ಗಡಿಗಿರಿ ಸುಮ್ ಹಿಂಗೆ ಮಾಡಿಟ್ಟಿರ್ತೀವಿ ಒಂದು ಗಡಿಗೆ ಅಂತ ಕರ್ಸ್ಕೋತದ. ಬಿಟ್ಟು ಬೇರೆ ಗಡಿಗೆ ಅದೇನ್ರ ಮಣ್ಣ ಗಡಿಗೆ, ಬೇರೆ ಏನು ಗಡಿಗೆ ಅಲ್ಲ. ಮತ್ತು ಅದಕ್ಕೆ ಅದಾಗಿರ್ತದೆ. ಅದರಿಂದ ಏನು ಹುಡ್ತದೆ? ಆಕಾಶ ಹುಡ್ತದೆ. ಆ ಆಕಾಶದಿಂದ ಮತ್ತೆ ಶಬ್ದ ಹುಡ್ತದೆ. ಆ ಶಬ್ದ ಯಾವುದದು? ಸ್ಥೂಲವಾದದ್ದು, ಸ್ಥೂಲವಾದ ಧ್ವನಿ. ಅದಕ್ಕೆ ಹೇಳಿದೆ ಜನಕ ಆಗ್ಯದ, ಜನಕ 2 ಆಗ್ಯದ ಅಂತ ಹಿಂಗೆ ಯಾವ್ದಾರ ಹೊಸ ಅಂಶವನ್ನು ಬರೀತಾರೆ. ತಥಾಚ ಧ್ವನಿ ದ್ವಿವಿಧ. ಆ ಧ್ವನಿ ಏನಾಗ್ಯದ? 2 ವಿಧ ಆಗ್ಯದ. ಆಚಾರ್ಯ ಕಷ್ಟ ಆಗ್ತದೆ, ಸ್ವಲ್ಪ ವೃತ್ತಾಗಿತ್ತಾ ಇರ್ತದೆ, ಕಷ್ಟ ಆಗ್ತದೆ. ಏಕಃ ಆಕಾಶ ಸೂಕ್ಷ್ಮ ಭಾಗ ಉಪಚಾಯಕ. ಒಂದು ಧ್ವನಿ ಆಕಾಶ ಸೂಕ್ಷ್ಮ ಭಾಗವನ್ನು ಬೆಳೆಸ್ತದೆ. ಅಪರಃ ಸ್ಥೂಲತೆಯ ಪುನರ್ ಆಕಾಶ ಸಂಭವ. 2ನೇ ಧ್ವನಿ ಏನದ ಮತ್ತೆ ಆಕಾಶದಿಂದ ಹುಡ್ತದೆ. ಹಂಗಾರೆ ಇದ್ರೊಳಗೆ ಯಾವುದ್ರ ಕಾರ್ಯ ಅಂದ್ರೆ ಆದ್ಯ ಮೊದಲನೇದ್ದೇನು ಆಕಾಶ ಸೂಕ್ಷ್ಮ ಭಾಗ ಉಪಚಾರ. ಜನಕ ಏನದ? ಅದು ತಾಮಸ ಅಹಂಕಾರದಿಂದ ಹುಟ್ಟಿದೆ. ತಾಮಸ ಅಹಂಕಾರದಿಂದ ಹುಟ್ಟಿದ ಸೂಕ್ಷ್ಮವಾದ ಧ್ವನಿ ಆಕಾಶದ ಅಪ್ಪ. ಭೇರ್ಯಾಘಾತಾದಿಗಳಿಂದ ಹುಟ್ಟುವ ಧ್ವನಿ ಆಕಾಶದ ಪುತ್ರ, ಸ್ಥೂಲ ಧ್ವನಿ ಅಂತ ಅರ್ಥ. ದ್ವಿತೀಯ ಆಕಾಶಗುಣ ಕರ್ಣಗೋಚರಶ್ಚೇತಿ ವಿವೇಕ. ಏವಂ ಸ್ಪರ್ಶಾದಾವಪಿ ದ್ವೈವಿಧ್ಯಂ ಜ್ಞಾತವ್ಯಂ. ಇಷ್ಟ ಯಾವ್ದಾರು ಬರೆದ್ಬಿಟ್ರು. ಮುಂದೆ ಸ್ಪರ್ಶದೊಳಗೆ, ರೂಪದೊಳಗೆ, ರಸದೊಳಗೆ, ಗಂಧದೊಳಗು ಹಿಂಗ ತಿಳ್ಕೊತ ಹೋಗ್ರಿ, 2 ತಿಳ್ಕೊತ ಹೋಗ್ರಿ. ಒಟ್ಟು ಹೇಳಿದ್ನಂದ್ರೆ ಮುಗಿದ ಹೊತ್ತು ಕತಿ ಅಂದ್ರೆ ಇವತ್ತು ನಿಲ್ಲಿಸೋಣ ಅಂತ ನೋಡ್ರಿ. ಇನ್ನೂ ಆಕಾಶದ ಮುಗಿದಿಲ್ಲ. ಈ ಆಕಾಶ ಆತ ಭೂತಾನಾಂ ಛಿದ್ರಧಾತೃತ್ವಂ ಬಹಿರಂತರಮೇವ ಚ ಪ್ರಾಣೇಂದ್ರಿಯಾತ್ಮಧಿಷ್ಣ್ಯತ್ವಂ ನಭಸೋ ವೃತ್ತಿ ಲಕ್ಷಣಂ ನಭಸಃ ಶಬ್ದ ತನ್ಮಾತ್ರಾತ್ ಕಾಲಗತ್ಯ ವಿಕುರ್ವತಃ ಸ್ಪರ್ಶೋ ಅಭವತ್ ತಥೋ ವಾಯುಸ್ತ್ವಕ್ಸ್ಪರ್ಶಸ್ಯ ಚ ಸಂಗ್ರಹ. 2 ಶ್ಲೋಕದಾಗ ಮತ್ತೆ ಆಕಾಶ ಲಕ್ಷಣ ಹೇಳಿ ಆಕಾಶದಿಂದ ಹುಟ್ಟಿದ್ರೆ ಹೇಳ್ತಾ ಇದ್ದಾರೆ. ಭೂತಾನಾಂ ಜೀವಾನಾಂ ಛಿದ್ರದಾತೃತ್ವಂ. ನಾವೆಲ್ಲ ಅಡ್ಡಾಡ್ಲಿಕ್ಕೆ ಅವಕಾಶ ಬೇಕಲ್ಲ ನಮಗೆ. ಆ ಅವಕಾಶವನ್ನು ಕೊಟ್ಟದ್ದು ಆಕಾಶ. ಗಮನಿಸ್ಕೊಳ್ರ, ಈ ಆಕಾಶ ನಾವು ಸೂಕ್ಷ್ಮ ಅಡ್ಡಾಡೋದು ಅಂತ ಇಟ್ಕೊಂಡೀವಿ. ಇದು ಸೂಕ್ಷ್ಮ ಧ್ವನಿ. ಇದು ನಾವು ಎದ್ರೊಳಗೆ ಅಡ್ಡಾಡ್ಲಿಕ್ಕತ್ತೀವಿ ಅಂದ್ರೆ ಸೂಕ್ಷ್ಮ ಧ್ವನಿ ಒಳಗೆ ಅಡ್ಡಾಡ್ಲಿಕ್ಕತ್ತೀವಿ. ಅದಕ್ಕೆ ನಾವು ಕಾಲು ಎತ್ತಿಟ್ರು ಶಬ್ದ ಆಗ್ತಾರೆ. ಎಷ್ಟು ಶಬ್ದ ಆಗೇ ಬಿಡ್ತದೆ ನಿಮ್ಗದು. ಎಷ್ಟು ಸೂಕ್ಷ್ಮ ಇರ್ತದೆ ಅಂದ್ರೆ ಶಬ್ದ ಹುಟ್ಟಬೇಕದು. ಯಾಕಂದ್ರೆ ಅದು ಇರೋದೇ ಸೂಕ್ಷ್ಮ ಧ್ವನಿ ಅದರ ಆಕಾಶ ಅಂದಮೇಲೆ. ಆಚಾರ ಭಾಗವತ್ ತಾತ್ಪರ್ಯ ಏನು? ಆಕಾಶ ಏವ ಸೂಕ್ಷ್ಮಸ್ತು ಧ್ವನಿ. ಮತ್ತಿನ ಶಬ್ದ ಬೇರೆ ಬೇರೆ ಮಾತಾಡ ನಿಮಗೆ. ಆಕಾಶ ಅಂದ್ರೆ ಸೂಕ್ಷ್ಮ ಧ್ವನಿ. ಇಷ್ಟು ದಿವಸ ಆಕಾಶ ಅಂದ್ರೆ ಅವಕಾಶ ಅಂತ ತಿಳ್ಕೊಂಡ್ಕೊತಿದ್ವಿ ನಾವೆಲ್ಲ. ಹಿಂಗೆ ತಿಳ್ಕೊಂಡು ಅದು ಅರ್ಥ ಅಲ್ಲ ಅಂತ ಮತ್ತೆ ಅದು ಹೌದು, ಅದು ಹೌದು. ಅದನ್ನ ಬಿಟ್ಟು ಇದೊಂದು ಮತ್ತೆ ಹೊಸ ಅದು ಜನಕ ಇದು ಆತ. ಭೂತಗಳಿಗೆ ಅಡ್ಡಾಡ್ಲಿಕ್ಕೆ ಒಂದು ಜಾಗ ಬೇಕು. ಬಹಿರಂತರಮೇವಚ. ಒಳಗೂ ಆಕಾಶದ, ಹೊರಗೂ ಆಕಾಶದ. ಒಳಗೂ ಧ್ವನಿ ಅದ, ಹೊರಗೂ ಧ್ವನಿ ಅದ. ಪ್ರಾಣಾಪಾನಾದಿ ಇಂದ್ರಿಯಗಳು, ಜೀವರು ಇವರೆಲ್ಲರಲ್ಲೂ ವಾಸ ಮಾಡ್ತದೆ. ಎಲ್ಲ ಕಡೆಗೂ ಪ್ರಾಣಾಪಾನ ವ್ಯಾನೋದಾನ ಎಂಬ ಹೆಸರಿನಿಂದ ಒಳಗೆ ವಾಸ ಮಾಡ್ತದೆ. ಯಾವುದದು? ಆಕಾಶ. ನಮಸೋ ವೃತ್ತಿ ಲಕ್ಷಣ. ಇದು ಆಕಾಶದ ಲಕ್ಷಣ ಅಂತ ತಿಳ್ಕೊಳ್ರಿ. ಅದಕ್ಕೆ ಇಷ್ಟು ಹೇಳಿದ್ದಾನೆ. ಅಷ್ಟು ವಿಷಯವನ್ನು ತಿಳಿಸಿದ್ದಾರೆ. ಅದಕ್ಕೆ ಪ್ರಾಣೇಂದ್ರಿಯಾತ್ಮಧಿಷ್ಣ್ಯತ್ವಂ. ಪ್ರಾಣ ಇಂದ್ರಿಯ ಆತ್ಮಗಳಿಗೆ ಆವಾಸ ಸ್ಥಾನವಾಗಿರುವಂತಹದ್ದು ಇದು ಮನಸ್ಸಿನ, ಇದು ಆಕಾಶದ ಲಕ್ಷಣ ಅಂತ ತಿಳಿದುಕೊಳ್ಳ್ರಿ ಹೇಳಿದ್ದಾರೆ ಶ್ರೀಕೃಷ್ಣ.